ಹಾಲೆಲೂಯ, ಹಾಲೆಲೂಯ. ಸಂತೋಷವುಳ್ಳವರು ನಿಮ್ಮ ಕೈಗಳನ್ನ ಮೇಲೆ ಕೆತ್ತಿಕೊಂಡು ದೇವರಿಗೆ ಒಂದು ಸಾರಿ ಸ್ತೋತ್ರ ಹೇಳೋಣ. ಹಾಲೆಲೂಯ, ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಆಶೀರ್ವದಿಸಲ್ಪಟ್ಟಂಥ ಒಳ್ಳೆಯ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಅರ್ಪಿಸುವನಾಗಿದ್ದೇನೆ. ಈ ಒಂದು ಸಂಸ್ಥೆಯ ಕುರಿತಾಗಿ ಕೆಲವು ದಿನಗಳ ಹಿಂದೆ ಕೇಳುವಂತೆಯೂ ಇದರ ಮೂಲಕವಾಗಿ ಹೊರತರತಕ್ಕಂತಹ ಮಾಸಿಕ ಪತ್ರಿಕೆಯನ್ನು ಓದುವಂತೆಯೂ ಓದುವಾಗಲೆಲ್ಲ ನೆನೆಸಿಕೊಂಡು ಪ್ರಾರ್ಥಿಸುವಂತೆಯೂ ಎಲ್ಲ ದೇವರು ನನಗೆ ಸಹಾಯ ಮಾಡಿದನು. ವಿಶೇಷವಾಗಿ ನಿಮ್ಮ ಬಳಿಗೆ ಬಂದು ಈ ಸಂಸ್ಥೆಯಲ್ಲಿ ಸೇರಿ ಬಂದು ನಿಮ್ಮೊಂದಿಗೆ ವಾಕ್ಯ ಹಂಚುವಂತಹ ಒಂದು ಭಾಗ್ಯವನ್ನು ಕೂಡ ದೇವರು ಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಇದರ ನಡೆಸುವಿಕೆ ಆ ಎಲ್ಲ ಮೇಲ್ವಿಚಾರಕರನ್ನು ನೆನೆಸಿಕೊಂಡು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ದೇವರು ಅವರನ್ನ ಮುಂಬರುವ ದಿವಸಗಳು ಹೆಚ್ಚಾದ ಆಶೀರ್ವಾದಗಳಿಂದ ನಡೆಸಲಿ ಎಂದು ಕರ್ತನಲ್ಲಿ ಹಾರೈಸುವನಾಗಿದ್ದೇನೆ. ಅವರ ಕೋರಿಕೆಗಳು, ಅವರ ದರ್ಶನಗಳು ಪರಿಪೂರ್ಣತೆಯ ಕಡೆಗೆ ಸಾಗಲಿ ಎಂದು ಕ್ರಿಸ್ತ ಯೇಸುವಿನಲ್ಲಿ ನಾನು ಹಾರೈಸುವನಾಗಿದ್ದೇನೆ. ಇವತ್ತಿನ ಒಂದು ಅಲ್ಪ ಸಮಯದ ವೇದ ವಾಕ್ಯದ ಧ್ಯಾನದ ಸಮಯಕ್ಕಾಗಿ ಅವಕಾಶವನ್ನು ಒದಗಿಸಿಕೊಟ್ಟಂಥ ಸರ್ವಶಕ್ತನಾದ ದೇವರಿಗೆ ಮೊಟ್ಟ ಮೊದಲನೇದಾಗಿ ದೇವರಿಗೆ ಸ್ತೋತ್ರವನ್ನು ಅರ್ಪಿಸುವನಾಗಿದ್ದೇನೆ. ಹಾಲೆಲೂಯ. ನೀವು ಸೇರಿ ಬಂದಿರುವಂಥ ಎಲ್ಲರಿಗೂ ಕರ್ತನ ನಾಮದಲ್ಲಿರುವ ನನ್ನ ಪ್ರೀತಿಯ ವಂದನೆ ಹಾಗೂ ಸ್ವಾಗತವನ್ನು ಕೋರಿಕೊಳ್ಳುತ್ತೇನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಅಲ್ಪ ಸಮಯ ನಾವೆಲ್ಲರೂ ದೇವರ ಪಾದದಲ್ಲಿ ಇರುವಾಗ ಬಹಳ ಸ್ತೋತ್ರದೊಂದಿಗೆ ಪ್ರಾರ್ಥನೆಯೊಂದಿಗೆ ದೇವರ ಸನ್ನಿಧಾನದಲ್ಲಿ ನಾವಾಗಿರೋಣ. ಆ ಸಮಯದಲ್ಲಿ ದೈವಿಕವಾದ ವಾಕ್ಯಗಳಿಂದ ನಾವು ಧ್ಯಾನ ಮಾಡುವಾಗ ಆ ವಚನಗಳು ನಮ್ಮ ಜೀವನಕ್ಕೆ ಬಹಳ ಆಶೀರ್ವಾದಗಳನ್ನು ತರುವುದಕ್ಕೆ ಕಾರಣವಾಗಲಿ. ನಮ್ಮ ಜೀವಮಾನದಲ್ಲಿ ನಾವೆಲ್ಲರೂ ನಮಗೆಲ್ಲರಿಗೂ ಒಂದು ಬಯಕೆ ಉಂಟು. ದೇವರನ್ನು ನಾವು ಏನು ಮಾಡಬೇಕು? ನೋಡಬೇಕು. ದೇವರು ನನ್ನನ್ನು ಏನು ಮಾಡಬೇಕು? ನೋಡಬೇಕನ್ನುವ ಬಯಕೆ. ಇಲ್ಲಿರುವಂಥ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆ ಬಯಕೆ ಇದೆ? ದೇವರು ನನ್ನನ್ನು ನೋಡಬೇಕು, ನನಗೆ ದೇವರನ್ನ ನೋಡಬೇಕೆನ್ನುವ ಬಯಕೆ ಉಳ್ಳವರು. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ದೇವರನ್ನ ನಾನು ನೋಡಬೇಕು ಅಥವಾ ದೇವರು ನನ್ನನ್ನು ನೋಡಬೇಕು? ನನ್ನನ್ನು ನಿಮ್ಮನ್ನು ದೇವರು ನೋಡಬೇಕಾದರೆ ಅಥವಾ ನನಗೆ ನಿಮಗೆ ದೇವರನ್ನ ನೋಡಬೇಕಾದರೆ ನಾವು ಏನು ಮಾಡಬೇಕು? ಸತ್ಯವೇದ ವಾಕ್ಯವು ನಮಗೆ ಮಾರ್ಗದರ್ಶನ ಕೊಡುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬಹಿರಂಗ ಸೇವೆಯನ್ನು ಆರಂಭಿಸಿದ ಕಾಲಘಟ್ಟದಲ್ಲಿ ದೇವರನ್ನು ನೋಡಬೇಕಾದರೆ ನಮ್ಮ ಜೀವನದಲ್ಲಿ ಏನು, ನಾವು ಹೇಗೆ ಆಗಿ ಮಾರ್ಪಡಬೇಕೆಂಬುವ ಸತ್ಯಾಂಶವನ್ನು ಯೇಸು ಕ್ರಿಸ್ತನು ತನ್ನ ಸುವಾರ್ತೀಕರಣದಲ್ಲಿ ತಿಳಿಯಪಡಿಸಿದ್ದಾನೆ. ಬನ್ನಿರಿ, ನಾವೆಲ್ಲರೂ ಒಂದು ವಾಕ್ಯವನ್ನು ಅದಕ್ಕಾಗಿ ಧ್ಯಾನಿಸಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ ಅದರ 5ನೇ ಅಧ್ಯಾಯ 8ನೇ ವಾಕ್ಯವನ್ನು ಒಬ್ಬರು ಶಬ್ದವೆತ್ತಿ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 8ನೇ ವಚನವನ್ನು ಗಟ್ಟಿಯಾಗಿ ಓದಿಕೊಳ್ಳೋಣ. ಒಬ್ಬರು ಗಟ್ಟಿಯಾಗಿ ಓದ್ತೀರಾ? ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 8ನೇ ವಚನ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಬಹಿರಂಗ ಸೇವೆಯ ಕಾಲಘಟ್ಟದಲ್ಲಿ ಸೇವೆಯನ್ನು ಮಾಡುತ್ತಿದ್ದಂತಹ ಸಂದರ್ಭ, ಆತನ ಮುಖಾಂತರವಾಗಿ ನಡೆಯುತ್ತಿರುವ ಅದ್ಭುತ ಕಾರ್ಯಗಳು, ಆತನ ಮುಖಾಂತರವಾಗಿ ನಡೆಯುತ್ತಿರತಕ್ಕಂತಹ ಸೂಚಕ ಕಾರ್ಯಗಳು, ಆ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಡೆಯುತ್ತಿರತಕ್ಕಂತಹ ಬಿಡುಗಡೆಯ ಸೇವೆಯನ್ನು ಕಂಡಂತಹ ಜನರು ಯೇಸುವನ್ನು ಏನು ಮಾಡಲಿಕ್ಕತ್ತರು? ಹಿಂಬಾಲಿಸುವುದಕ್ಕೆ ಪ್ರಾರಂಭ ಮಾಡಿದರು. ಗುಂಪು ಗುಂಪಾಗಿ ಜನರು ಸಮೂಹವಾಗಿ ಯೇಸುವನ್ನು ಹಿಂಬಾಲಿಸಿಕೊಂಡು ಬರುತ್ತಿರುವಾಗ, ಒಂದು ಸಾರಿ ಯೇಸು ಕ್ರಿಸ್ತನು ಹೀಗೆ ಸಂಚಾರ ಮಾಡುತ್ತಿರುವಾಗ ಆತನ ಬಳಿಗೆ ಬರುತ್ತಿರುವಂತಹ ಮಹಾಜನರ ಗುಂಪನ್ನು ಕಂಡು ಯೇಸು ಸ್ವಾಮಿ ಏನು ಮಾಡಿದ್ನಂತೆ? ಆತನು ಬೆಟ್ಟದ ಮೇಲೆ ಏರಿ ಕುಳಿತುಕೊಂಡು ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಏನು ಮಾಡಿದನಂತೆ? ಉಪದೇಶ ಮಾಡಲಿಕ್ಕೆ ಪ್ರಾರಂಭಿಸಿದನು. ಬೆಟ್ಟವನ್ನೇರಿ ಕುಳಿತುಕೊಂಡಂತಹ ಯೇಸು ಕ್ರಿಸ್ತನು ತನ್ನ ಬಳಿಗೆ ಬರುತ್ತಿರುವ ಜನರ ಗುಂಪನ್ನು ಕಂಡು ಆತನ ಶಿಷ್ಯರಿಗೆ ಉಪದೇಶ ಮಾಡುತ್ತಿರುವಾಗ ಅನೇಕ ವಿಷಯಗಳನ್ನ ಕಲಿಸುತ್ತಾ ಬರ್ತಾ ಇದ್ದಾನೆ.
3 ದಿವಸಗಳ ಸತತವಾಗಿರತಕ್ಕಂತಹ ಒಂದು ವಿಶೇಷ ಕೂಟವಾಗಿದೆ. ಈ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ, 6ನೇ ಅಧ್ಯಾಯ, 7ನೇ ಅಧ್ಯಾಯ ಕಲಿಯುವಾಗ 3 ದಿವಸ ಯೇಸು ಸ್ವಾಮಿ ಜನಗಳ ಮಧ್ಯದಲ್ಲಿ ಉಪದೇಶ ಮಾಡುತ್ತಾ ಇದ್ದಾನೆ. ಅದರ ಪ್ರಾರಂಭ ದಿವಸ ಎಂಬುದಾಗಿ ನೆನೆಸಬಹುದು. 5ನೇ ಅಧ್ಯಾಯದಲ್ಲಿ ಮಾತನಾಡಿದಂತಹ ಮಾತುಗಳು ಅಲ್ಲಿ ಆ 3ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ಅವರಿಗೆ 8 ಭಾಗ್ಯತೆಗಳನ್ನು ಕುರಿತಾಗಿ ಹೇಳುತ್ತಾ ಬರುವುದರಲ್ಲಿ ಒಂದು ಭಾಗ್ಯತೆಯ ಬಗ್ಗೆ ಹೇಳುವಾಗ ಏನೆಂಬುದಾಗಿ ಹೇಳುತ್ತದನೆಂದರೆ, ನಿರ್ಮಲ ಚಿತ್ತರು ಧನ್ಯರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಪ್ರೈಸ್ ದಿ ಲಾರ್ಡ್. ನೀನು ನಾನು ದೇವರನ್ನ ನೋಡುವುದಕ್ಕಾಗಿ ನಾಟಕೀಯವಾದಂತಹ ಯಾವ ಕಾರ್ಯವನ್ನು ಮಾಡಬೇಕಾಗಿಲ್ಲ, ಆಡಂಬರವಾದಂಥ ಯಾವ ಕಾರ್ಯವನ್ನು ಮಾಡಬೇಕಾಗಿಲ್ಲ. ದೇವರು ನನ್ನನ್ನು ನಿಮ್ಮನ್ನು ನೋಡುವುದಕ್ಕಾಗಿ, ಹಲ್ಲೆಲೂಯಾ, ದೇವರು ನನ್ನನ್ನು ನಿನ್ನನ್ನು ಕಾಣುವಂತೆ, ದೇವರು ನಾನು ನೀನು ಇರುವ ಸ್ಥಳದಲ್ಲಿ ನನ್ನನ್ನು ನಿನ್ನನ್ನು ದೇವರು ಆತನು ಪ್ರತ್ಯಕ್ಷಲಾಗಲಿಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀವು ನಾವುಗಳು ಹೇಗೆ ಜೀವಿಸಬೇಕು? ನಿರ್ಮಲರಾಗಿ ಜೀವಿಸಬೇಕು. ನಿರ್ಮಲ ಚಿತ್ತರಾಗಿ ಜೀವಿಸಿದರೆ ಅವರು ಯಾರೆಂಬುದಾಗಿ ಸತ್ಯವೇದ ವಾಕ್ಯ ಹೇಳ್ತಾರೆ, ಅವರೇ ಧನ್ಯರು. ಲೋಕದಲ್ಲಿ ಅನೇಕ ಧನ್ಯರುಗಳುಂಟು. ಆಸ್ತಿ ಪಾಸ್ತಿಗಳನ್ನು ಗಳಿಸಿಕೊಂಡಂಥ ಧನ್ಯರುಂಟು, ಧನ ಐಶ್ವರ್ಯಗಳನ್ನು ಗಳಿಸಿಕೊಂಡಂಥ ಧನ್ಯರುಂಟು, ಸ್ಥಾನಮಾನಗಳನ್ನು ಗಳಿಸಿಕೊಂಡಂತಹ ಧನ್ಯರುಗಳುಂಟು. ಆದರೆ ಸತ್ಯವೇದ ಪರಿಚಯ ಪಡಿಸತಕ್ಕಂತಹ ಕೆಲವು ಧನ್ಯರುಗಳಿದ್ದಾರೆ. ಆ ಧನ್ಯತೆಗೂ ಲೌಕಿಕವಾದ ಲೋಕದ ಧನ್ಯತೆಗಳಿಗೂ ಬಹಳ ವ್ಯತ್ಯಾಸವಿದೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರೆಂಬುದಾಗಿ. ಯೇಸು ಕ್ರಿಸ್ತನು ತನ್ನ ಮುಂದೆ ಕೂತುಕೊಂಡಿರತಕ್ಕಂತಹ ಸರ್ವ ಜನಾಂಗದವರಿಗೆ ಹೇಳುತ್ತಾ ಇದ್ದಾನೆ, ಜನ ಸಮೂಹದವರಿಗೆ ಹೇಳುತ್ತಾ ಇದ್ದಾನೆ, ನಿರ್ಮಲ ಚಿತ್ತರು ಧನ್ಯರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಪ್ರಿಯರೇ, ನಾವು ದೇವರನ್ನ ಕಂಡುಕೊಳ್ಳಬೇಕಾದರೆ ಮೊಟ್ಟ ಮೊದಲನೇದಾಗಿ ನಮ್ಮ ಜೀವನವನ್ನು ಏನು ಮಾಡಬೇಕು? ನಿರ್ಮಲಪಡಿಸಬೇಕು. ಒಂದು ಕಾಲದಲ್ಲಿ ನಮ್ಮ ಜೀವನ ನಿರ್ಮಲತೆಯಲ್ಲಿರಲಿಲ್ಲ, ಪಾವನತೆಯಲ್ಲಿ ಇರಲಿಲ್ಲ, ಶುದ್ಧತ್ವದಲ್ಲಿ ಇರಲಿಲ್ಲ, ಶುಚೀಕರಣದಲ್ಲಿ ಜೀವಿಸುತ್ತಿರಲಿಲ್ಲ. ಆದರೆ ಯಾವಾಗ ಯೇಸು ಕ್ರಿಸ್ತನ ಮೇಲನ ನಂಬಿಕೆ ನಮ್ಮ ಜೀವಿತದಲ್ಲಿ ಬಂತೋ, ಯೇಸು ಕ್ರಿಸ್ತನ ಮರಣ ಪುನರುತ್ಥಾನಗಳ ಕುರಿತಾಗಿರುವಂತಹ ಆ ದರ್ಶನ, ಆ ಒಂದು ವಿವರಣೆ, ಆ ಒಂದು ಸತ್ಯ ನಮ್ಮ ಅಂತರಾತ್ಮದಲ್ಲಿ ಬೆಳಗಿ ಬಂದಾಗ ನಮಗೆ ಪಾಪ ಪರಿಹಾರವು, ನಿರ್ಮಲತೆಯು, ಶುದ್ಧತೆಯು, ರಕ್ಷಣೆಯು, ನಿತ್ಯ ಜೀವವು ಸಿಗಬೇಕಾದರೆ ಯೇಸು ಕ್ರಿಸ್ತನಿಂದಲೇ ಹೊರತು ಮತ್ತೆ ಯಾರಿಂದಲೂ ಬರುವುದಿಲ್ಲ ಅನ್ನುವಂತಹ ಸತ್ಯ ನಮಗೆ ತಿಳಿದಾಗ, ಕರ್ತನಾದ ಯೇಸು ಕ್ರಿಸ್ತನು ಕಾಲ್ವಾರಿಯ ಶಿಲುಬೆ ಮೇಲೆ ಬಲಿಮರಣವನ್ನು ಹೊಂದಿದಂಥ ಸತ್ಯವನ್ನು ಆತ್ಮನಲ್ಲಿ ಪ್ರಕಾಶನ ಹೊಂದಿಕೊಂಡು ತಿಳಿದುಕೊಂಡು ಸತ್ಯಕ್ಕೆ ಪ್ರವೇಶ ಮಾಡಿದಂಥ ನಮಗೆ ನಮ್ಮ ಜೀವಿತವನ್ನು ಆತನು ಏನು ಮಾಡಿದನು? ಎಲ್ಲ ಅಶುದ್ಧತ್ವಗಳಿಂದ ತೆಗೆದು ನಮ್ಮನ್ನು ಏನು ಮಾಡಿದ್ದಾನೆ? ಸ್ವಚ್ಛಗೊಳಿಸಿ ನಿರ್ಮಲಪಡಿಸಿದ್ದಾನೆ. ಸತ್ಯವೇದ ವಾಕ್ಯ ಹೇಳುತ್ತದೆ, ಯೋಹಾನನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಾಕ್ಯ ಹೇಳುತ್ತೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪಗಳನ್ನು ಅಳಿಸಿ ಹಾಕಿ ನಮ್ಮನ್ನು ಏನು ಮಾಡುತ್ತೆ? ಶುದ್ಧ ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ಪ್ರಿಯರೇ, ಈ ದಿವಸಗಳು ನಿರ್ಮಲವಾದ ಜೀವನಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತ ಸುರಿಸುವಿಕೆ, ಆತನ ಬಲಿಮರಣ, ಕಾಲ್ವಾರಿಯ ಶಿಲುಬೆ ಮೇಲೆ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಆತನು ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರೋ ಪ್ರಕಾರ 3ನೇ ದಿವಸ ಪುನರುತ್ಥಾನ ಹೊಂದಿ ಈಗ ಪರಲೋಕದಲ್ಲಿ ತಂದೆಯಾದ ದೇವರ ಬಲಪಾಶದಲ್ಲಿ ಈಗ ನಮಗಾಗಿ ಆತನು ಮಧ್ಯಸ್ಥಿಕೆ ವಹಿಸುತ್ತಾ ಇದ್ದಾನೆ ಎನ್ನತಕ್ಕಂತಹ ದೈವಿಕವಾದ ಪ್ರಕಟಣೆ ಇದೆಯಲ್ಲ, ಆ ಪ್ರಕಟಣೆಯ ಪ್ರಕಾರವಾಗಿ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವಾಗ ನಮ್ಮ ಜೀವನವು ತೊಳೆಯಲ್ಪಟ್ಟು ಶುದ್ಧವಾಗಿ ನಿರ್ಮಲವಾಗಿ ಮಾರ್ಪಡುತ್ತದೆ. ಯೇಸು ಸ್ವಾಮಿ ಹೇಳ್ತಾನೆ, ನೀವು ನಾವು ನಿರ್ಮಲರಾಗುವುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ.
ಆದುದರಿಂದ ಇಲ್ಲಿ ಯೇಸು ಸ್ವಾಮಿ ಕಲಿಸುವಾಗ ಹೇಳ್ತಾ ಇದ್ದಾನೆ, ನಿರ್ಮಲ ಚಿತ್ತರು ಮಾತ್ರ ಯಾರಾಗುತ್ತಾರೆ? ಧನ್ಯರಾಗುತ್ತಾರೆ. ಅವರಿಗೆ ಮಾತ್ರ ದೇವರನ್ನು ನೋಡಲಿಕ್ಕೆ ಸಾಧ್ಯ. ನಾನು ನೀನು ಏನಾದರೂ ಕೊಟ್ಟದ್ದರಿಂದ ದೇವರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ದೇವರಿಗೆ ಕೊಟ್ಟು ಮೆಚ್ಚಿಸಿ ದೇವರನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ. ದೇವರನ್ನ ನೋಡಬೇಕಾ? ನಿರ್ಮಲತೆ, ಪಾವನತೆ, ಶುದ್ಧತೆ ಅವಶ್ಯಕತೆ ಉಂಟು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ನೋಡಲು ಸಾಧ್ಯವಿಲ್ಲ ಎಂದು ವ್ಯಕ್ತವಾಗಿ ಸತ್ಯವೇದ ವಚನ ನಮಗೆ ಕಲಿಸುತ್ತದೆ. ಪವಿತ್ರತೆಯನ್ನು ಹೊಂದುವುದಕ್ಕೂ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪ್ರಯತ್ನಿಸಿರಿ. ಪರಿಶುದ್ಧತೆ ಇಲ್ಲದೆ ಯಾರು ಎಂದು ದೇವರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನಿರ್ಮಲ ಚಿತ್ತರಾಗಿರಿ. ನಿರ್ಮಲರಾದರೆ ನೀವು ಯಾರನ್ನ ಕಾಣುತ್ತೀರಿ? ದೇವರನ್ನ ನೋಡುವಿರಿ. ನೀವು ಶುದ್ಧತ್ವವನ್ನು ಹೊಂದಿಕೊಳ್ಳ್ರಿ, ಆಗ ನಿಮಗೆ ದೇವರನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಈ ದಿವಸಗಳು ಪ್ರಿಯ ದೇವರ ಮಕ್ಕಳೇ, ಕ್ರೈಸ್ತ ವಿಶ್ವಾಸಕ್ಕೆ ಪ್ರವೇಶನ ಮಾಡಿರುವ ನಮ್ಮ ಜೀವನದಲ್ಲಿ ನಮಗೆ ದೇವರು ನಮ್ಮ ಹೃದಯಗಳನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಿದ ಪಾವನ ಜೀವಿತದ ಮುಖಾಂತರವಾಗಿ, ಆ ಯೇಸು ಕ್ರಿಸ್ತನ ಬಲಿಮರಣದ ಮುಖಾಂತರವಾಗಿ ಹೊಂದಿಕೊಂಡಂಥ ಶುದ್ಧತ್ವ, ನಿರ್ಮಲತೆ, ಅದನ್ನು ಪಾವನವಾಗಿ ನಾವು ಕಾಪಾಡಿಕೊಳ್ಳುತ್ತಾ ಇದ್ದೇವಾ? ನಮ್ಮನ್ನೇ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಅದನ್ನು ಪರಿಗಣನೆ ಮಾಡಿ ತಿಳಿದುಕೊಳ್ಳಬೇಕು, ಲೆಕ್ಕಿಸಬೇಕು. ನಾವು ಅದನ್ನು ಬಹಳ ಗ್ರಹಿಕೆಯಿಂದ ತಿಳಿದುಕೊಂಡು ಆ ಪಾವನತೆಯಲ್ಲಿ ಜೀವಿಸಬೇಕು. ಆಗ ದೇವರು ನಮ್ಮ ಪಕ್ಷ ನಿಂತುಕೊಳ್ಳುವನಾಗಿರುತ್ತಾನೆ. ನಮಗೆ ದೇವರ ಪರವಾಗಿ ನಿಂತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಹೌದು, ಅನೇಕ ವಚನಗಳು ಈ ನಿರ್ಮಲತೆಯ ವಿಷಯದಲ್ಲಿ ನಾವು ನೋಡುವಾಗ ಸತ್ಯವೇದದಲ್ಲಿ ನಾವು ಕಾಣುತ್ತೇವೆ. ಹೌದು ಪ್ರಿಯರೇ, ನಾವು ನೋಡುತ್ತೇವೆ ಕೀರ್ತನೆಗಳ ಪುಸ್ತಕದಲ್ಲಿ 24:4 ಎರಡು ಪ್ರಶ್ನೆ, 24ನೇ ಅಧ್ಯಾಯ 4ನೇ ವಾಕ್ಯಗಳಲ್ಲಿ ನಾವು ನೋಡುವಾಗ ಭಕ್ತನು ಒಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದಾನೆ. 24ನೇ ಕೀರ್ತನೆಯಲ್ಲಿ 4ನೇ ವಚನದಲ್ಲಿ ಆ ಭಕ್ತನು ಪ್ರಶ್ನೆ ಕೇಳುತ್ತಿರುವಂಥದ್ದು ಏನೆಂಬುದಾಗಿ ನಾವು ನೋಡುವುದಾದರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಆ ಭಕ್ತನು ಹೇಳುತ್ತಾ ಇದ್ದಾನೆ, ಯೆಹೋವನ ಪರ್ವತವನ್ನು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭ ಹೊಂದುವನು. ನೋಡ್ರಿ, ಮೊದಲನೇ ವಾಕ್ಯದಲ್ಲಿ ಒಂದು ದೊಡ್ಡ ಪ್ರಶ್ನೆ. 24ನೇ ಕೀರ್ತನೆ 3ನೇ ವಚನದಲ್ಲಿ ಭಕ್ತನು ಪ್ರಶ್ನೆ ಕೇಳ್ತಾ ಇದ್ದಾನೆ, ಯೆಹೋವನ ಪರ್ವತವನ್ನು ಹತ್ತಲಿಕ್ಕೆ ಯಾರು ಯೋಗ್ಯರು? ಎಂಥವರು ಹತ್ತತಕ್ಕವರು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವರು ಯೋಗ್ಯರು ಎಂದು ಕೇಳಿದ ಮೇಲೆ ಅವರಿಗಿರಬೇಕಾದ ಯೋಗ್ಯತೆಯನ್ನ 4ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ. ಆ 4ನೇ ವಚನದಲ್ಲಿ ಏನು ಹೇಳ್ತದಾನೆ? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆಯು, ಮೋಸ ಪ್ರಮಾಣ ಮಾಡದೆಯು, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳವನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭ ಹೊಂದುವನು. ದೇವರಿಂದ ಶುಭ ಹೊಂದಲಿಕ್ಕೆ, ದೇವರಿಂದ ಆಶೀರ್ವಾದಗಳನ್ನ ಪಡೆಯಲಿಕ್ಕೆ, ದೇವರಿಂದ ನಾವು ಏನಾದರೂ ಕೇಳಿದ್ದನ್ನ ಅದನ್ನು ಹೊಂದಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದರೆ ದೇವರು ಹೇಳ್ತಾ ಇದ್ದಾನೆ, ನಾವು ಯಾರಾಗಿರಬೇಕೆಂಬುದಾಗಿ ನಿರ್ಮಲರಾಗಿರಬೇಕು. ಬೇರೆ 3 ಸಂಗತಿಗಳಲ್ಲಿದೆ. ಅಲ್ಲಿ ಹೇಳ್ತದೆ, ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡಬಾರದು, ಮೋಸ ಪ್ರಮಾಣ ಮಾಡಬಾರದು, ಮಾತ್ರವಲ್ಲ ಶುದ್ಧ ಹಸ್ತವುಳ್ಳವನಾಗಿರಬೇಕು. ಜೊತೆಯಲ್ಲಿ ಹೇಳ್ತಾ ಇದ್ದಾನೆ ನಿರ್ಮಲ ಮನಸ್ಸು. ಹಲ್ಲೆಲೂಯಾ. ನಿರ್ಮಲವಾದ ಮನಸ್ಸುಳ್ಳವರಿಗೆ ದೇವರಿಂದ ಶುಭವು ಉಂಟಾಗುತ್ತದೆ ಎಂಬುದಾಗಿ. ಇಂಥವರೇ, ಅವನೇ ಯೆಹೋವನಿಂದ ಏನಾಗುತ್ತಾನಂತೆ? ಶುಭವನ್ನ ಹೊಂದುತ್ತಾನೆ. ಜೀವನದಲ್ಲಿ
ಸತ್ಯವಿಲ್ಲ, ಶುದ್ಧತ್ವವಿಲ್ಲ, ನಿರ್ಮಲ ಮನಸ್ಸಿಲ್ಲ, ಅಶುದ್ಧವಾದ ಮನಸ್ಸಿನಿಂದ ಕೂಡಲ್ಪಟ್ಟು ಅಶುದ್ಧತ್ವಗಳನ್ನು ನಡೆಸುವವರು, ಓ ದೇವರ ವಿರುದ್ಧವಾಗಿ ಪಾಪ ಮಾಡಿ ನಿರ್ಮಲವಾದ ಪಾವನವಾದ ಜೀವನವನ್ನು ಕಾಪಾಡಿಕೊಳ್ಳಬೇಕಾದಂಥ ವ್ಯಕ್ತಿಗಳು ತಪ್ಪಾದ ಮಾರ್ಗದಲ್ಲಿ ಹೋಗಿ ತಪ್ಪು ಮಾರ್ಗಗಳಲ್ಲಿ ಜೀವಿಸಿ ದೈವಿಕವಾದ ಪ್ರಸನ್ನತೆಯ ಅನುಭವಿಸಬೇಕಾದ ಸತ್ಯದ ಪರಿಜ್ಞಾನದ ಮಾರ್ಗವನ್ನು ತ್ಯಜಿಸಿ ಜೀವಿಸುವಾಗ ನಮಗೆ ಶುಭವಾಗುವುದಿಲ್ಲ. ಅದು ನಮ್ಮ ಜೀವಿತಕ್ಕೆ ಅಶುಭಗಳಾಗಿ ಮಾರ್ಪಡುತ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯಾರು ಶುದ್ಧ ಮನಸ್ಸುಳ್ಳವರಾಗಿ ದೇವರ ಮುಂದೆ ನಿಲ್ಲುತ್ತಾರೋ, ಮೋಸ ಪ್ರಮಾಣ ಮಾಡದೆ ಅಯೋಗ್ಯವಾದದರಲ್ಲಿ ಮನಸ್ಸಿಡದೆ ಶುದ್ಧತ್ವದಲ್ಲಿ ತಮ್ಮ ಹಸ್ತಗಳನ್ನು ತೊಳೆದುಕೊಳ್ಳುವರು, ನಿರ್ಮಲ ಮನಸ್ಸುಳ್ಳವರಾಗಿರುತ್ತಾರೋ ಅವರಿಗೆ ದೇವರಿಂದ ಏನು ಮಾಡಬಹುದಂತೆ? ಶುಭವನ್ನು ಪಡೆದುಕೊಳ್ಳಬಹುದು. ಮೊಟ್ಟ ಮೊದಲನೇದಾಗಿ ದೇವರನ್ನ ನೋಡಬೇಕಾದರೆ ನಾವೇನು ಮಾಡಬೇಕು? ನಿರ್ಮಲ ಮನಸ್ಸುಳ್ಳವರಾಗಿರಬೇಕು. ನಿರ್ಮಲ ಮನಸ್ಸುಳ್ಳವರಿಗೆ ಏನಾಗುತ್ತದೆ? ದೇವರನ್ನ ನೋಡಲಿಕ್ಕೆ ಸಾಧ್ಯವಾಗುತ್ತದೆ, ದೇವರನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಆ ನಿರ್ಮಲವಾದ ಜೀವನ ನಮ್ಮಲ್ಲಿ ಬರಬೇಕಾದರೆ ನಾವು ಮೊಟ್ಟ ಮೊದಲನೇದಾಗಿ ಏನು ಮಾಡಬೇಕು? ಯೇಸು ಕ್ರಿಸ್ತನ ಬಲಿಮರಣವನ್ನ ನಂಬಬೇಕು. ಆತನ ರಕ್ತದಿಂದ ಉಂಟಾಗತಕ್ಕಂತಹ ಶುದ್ಧೀಕರಣವನ್ನು ಏನು ಮಾಡಬೇಕು? ಹೊಂದಬೇಕು. ಆ ರಕ್ತದ ಪಾವನತೆ ಶುದ್ಧತೆಯಲ್ಲಿ ನಮ್ಮನ್ನು ತೊಳೆದುಕೊಳ್ಳಬೇಕು. ಅದೇ ಪ್ರಕಾರ ಎರಡನೇದಾಗಿ ನಾವು ನಿರ್ಮಲತೆಯನ್ನು ಶುದ್ಧತೆಯನ್ನು ಹೊಂದಬೇಕಾದರೆ ಏನು ಮಾಡಬೇಕು? ಇಬ್ರಿಯರಿಗೆ ಬರೆದ ಪತ್ರಿಕೆ ಈಗ ತಾನೇ ನಾನು ಹೇಳಿಪಟ್ಟ ಪ್ರಕಾರ 12ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟ ಪ್ರಕಾರ ಎಲ್ಲರ ಸಂಗಡ ನಾವೇನಾಗಿರಬೇಕಂತೆ? ಸಮಾಧಾನದಿಂದಿರಬೇಕು. ಹಲ್ಲೆಲೂಯಾ. ಎಲ್ಲರ ಸಂಗಡ ನಾವು ಸಮಾಧಾನದಿಂದಿರಬೇಕು. ಪರಿಶುದ್ಧತೆಯನ್ನು ಹೊಂದುವುದಕ್ಕೆ ನಾವೇನು ಮಾಡಬೇಕಂತೆ? ಪ್ರಯತ್ನ ಮಾಡಬೇಕು. ಆಗ ದೇವರನ್ನ ನಾವು ನೋಡಬಹುದು. ಪ್ರೈಸ್ ದಿ ಲಾರ್ಡ್. ದೇವರನ್ನ ನೋಡಲಿಕ್ಕೆ, ಆ ದೇವರನ್ನ ಕಾಣಲಿಕ್ಕೆ ನಾವೆಲ್ಲರ ಸಂಗಡ ಸಮಾಧಾನದಿಂದಿರಬೇಕು. ಮನೆಯಲ್ಲಿ ತಂದೆ ತಾಯಿಗಳ ಜೊತೆಯಲ್ಲಿ ಸಮಾಧಾನದಿಂದಿರಬೇಕು, ಅಣ್ಣ ತಮ್ಮಂದಿರ ಜೊತೆಯಲ್ಲಿ ಸಮಾಧಾನದಿಂದಿರಬೇಕು, ತಂದೆ ತಾಯಿಂದಿರ ಜೊತೆಯಲ್ಲಿ ಸಮಾಧಾನದಿಂದಿರಬೇಕು, ಬಂಧು ಮಿತ್ರರ ಜೊತೆಯಲ್ಲಿ ಏನಾಗಿರಬೇಕು? ಸಮಾಧಾನದಿಂದಿರಬೇಕು. ಒಡ ಹುಟ್ಟಿದವರ ಜೊತೆಯಲ್ಲಿ ಏನಾಗಿರಬೇಕು? ಸಮಾಧಾನದಿಂದ ಜೀವಿಸಬೇಕು. ನೆರೆ ಹೊರೆಯವರ ಸಂಗಡ ಏನಾಗಿರಬೇಕು? ಸಮಾಧಾನದಿಂದ ಜೀವಿಸಬೇಕು. ಇಲ್ಲದಿದ್ದರೆ ನಮ್ಮ ನಿರ್ಮಲತೆ, ನಮ್ಮ ಪಾವನತೆ, ನಮ್ಮ ಪರಿಶುದ್ಧತೆ ನಾವು ಕಳಕೊಳ್ಳುತ್ತೇವೆ. ನಮಗೆ ದೇವರನ್ನ ನೋಡಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಎಲ್ಲ ಕಡೆಗಳಲ್ಲಿಯೂ ಸಮಾಧಾನವನ್ನು ಆಚರಿಸಬೇಕು. ಕ್ರೈಸ್ತವರಾಗಿರುವಂಥ ದೇವರ ಮಕ್ಕಳು ಅವರು ಎಲ್ಲ ಕಡೆಗಳಲ್ಲಿ ಏನಾಗಿರಬೇಕು? ಸಮಾಧಾನ ಪ್ರಿಯರಾಗಿರಬೇಕು. ಅಯ್ಯೋ, ಇವತ್ತು ಕ್ರೈಸ್ತರೆನಿಸಿಕೊಳ್ಳತಕ್ಕಂತಹ ಕೆಲವು ವ್ಯಕ್ತಿಗಳು ಎಲ್ಲಿ ನೋಡಿದರೂ ಸಮಸ್ಯೆಯನ್ನು ಉದ್ಭವಿಸುವವರಾಗಿ ಮಾರ್ಪಡ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಜಗಳವನ್ನು ಎಬ್ಬಿಸುವವರಾಗಿ ಮಾರ್ಪಡುತ್ತಾರೆ. ಎಲ್ಲಿ ನೋಡಿದರೂ ಕಲಹವನ್ನು ಮಾಡುವವರಾಗಿ ಮಾರ್ಪಡುತ್ತಾರೆ. ಆದರೆ ಸತ್ಯವೇದ ವಾಕ್ಯ ಅದಕ್ಕೆ ಎಂದಿಗೂ ಅಪ್ಪಣೆ ಕೊಡುವುದಿಲ್ಲ. ಒಂದು ವೇಳೆ ನೀನು ಕಲಹದಲ್ಲಿ, ಒಂದು ವೇಳೆ ನೀನು ಅಶುದ್ಧತ್ವದಲ್ಲಿ, ಒಂದು ವೇಳೆ ನೀನು ಅಪವಿತ್ರದಲ್ಲಿ ಜೀವಿಸ್ತಾ ಇದ್ರೆ ನೀನು ಕ್ರೈಸ್ತನ ಆಗಲಿಲ್ಲ. ನೀನು ಕ್ರೈಸ್ತನಾದರೆ ಕ್ರಿಸ್ತನು ಪರಿಶುದ್ಧನಾಗಿ ಪಾವನನಾಗಿ ಜೀವಿಸುವಂತೆ ನಿನ್ನನ್ನು ನೀನೇನು ಮಾಡ್ಕೊಳ್ತೀಯ? ಕಾಪಾಡಿಕೊಳ್ಳುತ್ತೀಯ. ಯೋಹಾನ ಬರೆದ ಪತ್ರಿಕೆ, ಮೊದಲನೇ ಯೋಹಾನ ಪತ್ರಿಕೆ ಅದರ 3ನೇ ಅಧ್ಯಾಯ 2 ಮತ್ತು 3ನೇ ವಚನ ನಾವು ಓದುವಾಗ ಅದು ನಮಗೆ ಕಂಡು ಬರುತ್ತದೆ ಪ್ರಿಯರೇ. ಯಾಕೆಂದರೆ ಅಪವಿತ್ರತೆಯಲ್ಲಿ ಜೀವಿಸುವವರು, ಅಸಮಾಧಾನದಲ್ಲಿ ಜೀವಿಸುವವರು, ಅಶುದ್ಧತ್ವದಲ್ಲಿ ಜೀವಿಸುವವರು ಕ್ರೈಸ್ತರಲ್ಲ, ದೇವರ ಮಕ್ಕಳಲ್ಲ. ಅವರು ದೇವರನ್ನ ಕಂಡವರಲ್ಲ. ದೇವರ ಮೇಲೆ ಅವರಿಗೆ ಭಕ್ತಿ ಇಲ್ಲ, ದೇವರ ಮೇಲೆ ಅವರಿಗೆ ವಿಶ್ವಾಸವಿಲ್ಲ. ಯೇಸು ಕ್ರಿಸ್ತನನ್ನು ಅವರು ಚೆನ್ನಾಗಿ ತಿಳಿದುಕೊಳ್ಳಲಿಲ್ಲ. ತಿಳಿದುಕೊಂಡವನು ಯೇಸು ಪರಿಶುದ್ಧನಾಗಿ ಜೀವಿಸುವ ಪ್ರಕಾರ ಜೀವಿಸುತ್ತಾನೆ. 1 ಯೋಹಾನ 3ನೇ ಅಧ್ಯಾಯ 2ರಿಂದ ಕೆಳಗೆ ಓದುತ್ತೇನೆ. ಹೀಗೆ ಅಲ್ಲಿ ಬರೆಯಲ್ಪಟ್ಟಿದೆ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು.
ಆತನ ಮೇಲೆ ಈ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಸತ್ಯವೇದ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ. ಆತನ ಮೇಲೆ ನಿರೀಕ್ಷೆನಿಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುವನು. ನಿನಗೆ ಕ್ರಿಸ್ತ ಯೇಸುವಿನ ಮೇಲೆ ನಿರೀಕ್ಷೆ ಇದೆಯಾ? ನಿನಗೆ ಕ್ರಿಸ್ತ ಯೇಸುವಿನ ಮೇಲೆ ನಂಬಿಕೆ ಇದೆಯಾ? ನಿನಗೆ ಕ್ರಿಸ್ತ ಯೇಸುವಿನ ಮೇಲೆ ಭಕ್ತಿ ಇದೆಯಾ? ನಿನಗೆ ಕ್ರಿಸ್ತ ಯೇಸುವಿನಲ್ಲಿರುವಂತಹ ಪ್ರಾರ್ಥನೆಯ ಜೀವಿತ ಇದೆಯಾ? ಇದ್ದರೆ ನಿನ್ನನ್ನು ನನ್ನನ್ನು ನಾವೇನ್ ಮಾಡ್ಕೋಬೇಕು? ಪಾವನತೆಯಲ್ಲಿ ಕಾಪಾಡಿಕೊಳ್ಳಬೇಕು, ಶುದ್ಧತ್ವದಲ್ಲಿ ಕಾಪಾಡಿಕೊಳ್ಳಬೇಕು, ಪರಿಪೂರ್ಣವಾದ ಪವಿತ್ರತೆಯಲ್ಲಿ ಕಾಪಾಡಿಕೊಳ್ಳಬೇಕು. ಅವನೇ ಕ್ರೈಸ್ತನವನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಸತ್ಯವೇದ ವಾಕ್ಯ ಗಂಭೀರವಾಗಿ ಹೇಳುತ್ತದೆ, ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಳ್ಳುವ ಪ್ರತಿಯೊಬ್ಬನು ಕ್ರಿಸ್ತನು ತಾನು ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧ ಮಾಡಿಕೊಳ್ಳುತ್ತಾನೆ. ಕ್ರಿಸ್ತನಲ್ಲಿ ನಿರೀಕ್ಷೆ ಉಳ್ಳುವಂಥ ನಾವು, ಕ್ರಿಸ್ತನಲ್ಲಿ ಭಕ್ತಿ ಇರುವಂಥ ನಾವು, ಕ್ರಿಸ್ತನಲ್ಲಿ ಪ್ರಾರ್ಥನೆಯ ಜೀವಿತ ಇರುವಂಥ ನಾವು ಅಶುದ್ಧತ್ವದಲ್ಲಿ ಹೇಗೆ ಜೀವಿಸಲಿಕ್ಕೆ ಸಾಧ್ಯ? ಪಾಪದಲ್ಲಿ ಹೇಗೆ ಜೀವಿಸಲಿಕ್ಕೆ ಸಾಧ್ಯ? ಕೆಟ್ಟದ್ದನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? ಕಲಹ ಪ್ರಿಯರಾಗಲಿಕ್ಕೆ ಹೇಗೆ ಸಾಧ್ಯ? ಜಗಳ ಗಂಟಿಗರಾಗಲಿಕ್ಕೆ ಹೇಗೆ ಸಾಧ್ಯ? ಅಸಮಾಧಾನದ ಬೀಜವನ್ನು ಬಿತ್ತಲಿಕ್ಕೆ ನಮ್ಮಿಂದ ಹೇಗೆ ಸಾಧ್ಯ? ಸಮಾಧಾನದ ಪ್ರಭು ನಮ್ಮೊಳಗಡೆ ವಾಸಿಸುವಾಗ ನಮ್ಮೊಳಗಡೆಯಿಂದ ಸಮಾಧಾನವೇ ಹೊರಗೆ ಬರಬೇಕು, ಶಾಂತಿಯೇ ಹೊರಗೆ ಬರಬೇಕು. ಪರಿಶುದ್ಧನಾದ, ನಿರ್ಮಲನಾದ, ಶುದ್ಧನಾದ ಕ್ರಿಸ್ತನು ನಮ್ಮೊಳಗಡೆ ಇರುವಾಗ ನಮ್ಮ ಭಾವಗಳು, ಚಿಂತೆಗಳು, ಉದ್ವೇಗಗಳು ಎಲ್ಲವೂ ಶುದ್ಧವೂ ನಿರ್ಮಲವೂ ಆಗಿರಬೇಕು. ಹಲ್ಲೆಲೂಯಾ. ಹಾಗಿರುವವರಿಗೆ ಯಾರನ್ನ ಕಾಣಬಹುದು? ದೇವರನ್ನ ಕಾಣಬಹುದು. ಈ ದಿವಸಗಳು ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನನ್ನು ಶುದ್ಧಪಡಿಸು, ನನ್ನನ್ನು ನಿರ್ಮಲಪಡಿಸು, ನನ್ನನ್ನು ತೊಳೆ, ನನ್ನನ್ನು ಶುದ್ಧೀಕರಿಸು, ನಿನ್ನ ಆ ಪರಿಶುದ್ಧ ಆತ್ಮನಿಂದ ನನ್ನನ್ನು ತುಂಬಿಸು. ಹಲ್ಲೆಲೂಯಾ. ಕಲ್ವಾರಿಯ ಶಿಲುಬೆ ಮೇಲೆ ನೀನು ನನಗಾಗಿ ಸುರಿಸಿದ ಆ ನಿನ್ನ ದಿವ್ಯ ರಕ್ತದಿಂದ ನನ್ನನ್ನು ತೊಳೆ ಸ್ವಾಮಿ, ನನ್ನ ಪಾಪಗಳನ್ನು ತೊಳೆ ಸ್ವಾಮಿ, ನನ್ನ ಎಲ್ಲ ಕೆಟ್ಟ ವಿಚಾರಗಳನ್ನ ತೊಳೆ ಸ್ವಾಮಿ. ನನ್ನ ನಡತೆಗಳು, ನನ್ನ ನೋಟಗಳು, ನನ್ನ ವಿಚಾರಗಳು ಎಲ್ಲವೂ ಕ್ರಿಸ್ತನಲ್ಲಿ ಪರಿಶುದ್ಧವಾಗಲಿ ಎಂದು ಪ್ರಾರ್ಥಿಸೋಣ. ಹಲ್ಲೆಲೂಯಾ. ಭಕ್ತನಾದಂಥ ಕೀರ್ತನೆಗಾರನು ದಾವೀದನು ತನ್ನ ಜೀವನದ ಪರಿಶುದ್ಧತ್ವವನ್ನು ಕಳಕೊಂಡಾಗ, ತನ್ನ ಶುದ್ಧತ್ವವನ್ನು ಕಳಕೊಂಡಾಗ, ತನ್ನ ನಿರ್ಮಲತೆಯನ್ನು ಕಳಕೊಂಡಾಗ, ಪಾಪ ಮಾಡಿ ದೇವರ ಆ ತೇಜಸ್ಸು, ದೇವರ ಮಹಿಮೆಯ ಶಕ್ತಿ, ರಕ್ಷಣೆಯ ಆನಂದ ಇವುಗಳನ್ನ ಕಳೆದುಕೊಂಡಾಗ ಭಕ್ತನಾದಂಥ ಕೀರ್ತನೆಗಾರನು ಒಂದು ಪಶ್ಚಾತ್ತಾಪದ ಪ್ರಾರ್ಥನೆಯ ಕೀರ್ತನೆಯನ್ನು ಸತ್ಯವೇದದಲ್ಲಿ ಬರೆದಿದ್ದಾನೆ. 51ನೆಯ ಕೀರ್ತನೆ. 51ನೆಯ ಕೀರ್ತನೆಯಲ್ಲಿ ಭಕ್ತನು ಏನೆಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. 7ನೇ ವಾಕ್ಯದಿಂದ ಕೆಳಗೆ ಓದುವಾಗ ಭಕ್ತನ ಪ್ರಾರ್ಥನೆಯಾಗಿದೆ. ಈಸೋಪ್ ಗಿಡದ ಬರ್ಲಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು, ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು, ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನನ್ನು ನನ್ನಿಂದ ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸು ಹುಟ್ಟಿಸಿ ನನಗೆ ಆಧಾರನಾಗು, ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ಭಕ್ತನ ಪ್ರಾರ್ಥನೆಯಾಗಿದೆ ಪ್ರಿಯರೇ. ದಾವೀದನು ಒಂದು ಸಾರಿ ತಪ್ಪಿ ಹೋದ. ದೇವರು ಅವನಿಗೆ ಕೊಟ್ಟಂತ ನಿರ್ಮಲವಾದ ಜೀವನದ ಆ ಅನುಭವದ ಮೇಲೆ ಏನು ತಂದುಕೊಂಡ? ಕಳಂಕ ತಂದುಕೊಂಡ. ಪಾಪ ಮಾಡಿ
ತಪ್ಪು ಕೆಲಸ ಮಾಡಿ ದೇವರಿಗೆ ಮೆಚ್ಚುಗೆಯಲ್ಲದ ಪಾಪದ ಕಾರ್ಯಗಳಿಗೆ ಬಿದ್ದು ಹೋಗಿ ತನ್ನಲ್ಲಿರುವ ಶಾಂತಿ ಕಳಕೊಂಡ, ತನ್ನಲ್ಲಿರುವಂಥ ನಿರ್ಮಲತೆ ಕಳಕೊಂಡ, ತನ್ನಲ್ಲಿರುವಂಥ ಶುದ್ಧತ್ವ ಕಳಕೊಂಡ. ಇದರ ನಿಮಿತ್ತಾರ್ಥ ಅವನಿಗೆ ಈಗೇನಿಲ್ಲ, ಸ್ವಸ್ಥತೆ ಇಲ್ಲ, ಸಮಾಧಾನವಿಲ್ಲ, ಶಾಂತಿ ಇಲ್ಲ. ಪ್ರಿಯ ಮಗುವೆ, ದೇವರ ವಿಶ್ವಾಸಿಯೇ, ದೇವರನ್ನ ಸತ್ಯ ದೇವರನ್ನ ಆರಾಧಿಸುವಂಥ ದೇವರ ಮಕ್ಕಳೇ, ಒಂದು ವೇಳೆ ನಮ್ಮ ಜೀವನದ ನರಕಗಳು, ನಮ್ಮ ಯಾತನೆಗಳು, ನಮ್ಮ ವೇದನೆಗಳು, ನಮ್ಮ ಅಸಮಾಧಾನಗಳು ನಾವು ತಿಳಿದು ತಿಳಿಯದೆ ನಮ್ಮ ಜೀವಿತಕ್ಕೆ ತಂದುಕೊಂಡಿರುವಂತಹ ಅಶುದ್ಧತ್ವಗಳಾಗಿರಬಹುದು, ಪಾಪಗಳಾಗಿರಬಹುದು, ನಮ್ಮ ಜೀವಿತಕ್ಕೆ ವೇದನೆಯು, ನಷ್ಟವು, ಕಷ್ಟವು ತರುತ್ತಿರುವಂಥದ್ದು ಎಲ್ಲ ಅದೇ ಕಾರಣ ಎಂಬುದಾಗಿ ನಾನು ಹೇಳುವುದಿಲ್ಲ. ಒಂದು ವೇಳೆ ಯಾವುದಾದರೂ ಕೆಲವು ವಿಷಯಗಳು ನಮ್ಮ ಜೀವನಕ್ಕೆ ಕಷ್ಟ ನಷ್ಟಗಳು ಬರಲಿಕ್ಕೆ ಕಾರಣ ನಮ್ಮ ಪಾಪಗಳಾಗಿರುತ್ತದೆ. ದೇವರು ಕೊಟ್ಟಂಥ ನಿರ್ಮಲತೆಯನ್ನು ಕಳಕೊಂಡು ನಮ್ಮನ್ನು ಅಪವಿತ್ರಪಡಿಸಿಕೊಳ್ಳುವಾಗ ನಮ್ಮ ಶಾಂತಿ ನಷ್ಟವಾಗುತ್ತದೆ, ನಮ್ಮ ಸಮಾಧಾನ ನಷ್ಟವಾಗುತ್ತದೆ, ನಮ್ಮ ಚೈತನ್ಯ ನಷ್ಟವಾಗುತ್ತದೆ, ನಮ್ಮ ಜೀವಿತದ ಉಲ್ಲಾಸ ನಷ್ಟವಾಗುತ್ತದೆ. ಆದುದರಿಂದ ಕ್ರಿಸ್ತ ಯೇಸುವಿನ ಬಲಿಮರಣದ ಮುಖಾಂತರ, ಆತನ ಪರಿಶುದ್ಧ ರಕ್ತದ ಮುಖಾಂತರ ಶುದ್ಧೀಕರಣವನ್ನು ಹೊಂದಿ ನಿರ್ಮಲತೆಯನ್ನು, ಪಾವನತೆಯನ್ನು ಹೊಂದಿಕೊಂಡಂಥ ನಾವು ನಮ್ಮ ಜೀವನದಲ್ಲಿ ಪಾಪ ಕೃತ್ಯಗಳನ್ನ ಮಾಡಿ, ಅಸಮಾಧಾನದ ಕಾರ್ಯಗಳನ್ನು ಮಾಡಿ, ದೈವಿಕ ಚಿತ್ತವಲ್ಲದ ಕಾರ್ಯಗಳನ್ನು ನೋಡಿ, ಮಾಡಿ, ಕೇಳಿ, ತಿಂದು, ಕುಡಿದು ನಮ್ಮನ್ನು ಏನು ಮಾಡ್ಕೋಬಾರದು, ಅಶುಚಿ ಮಾಡಿಕೊಳ್ಳಬಾರದು. ಶದ್ರಕ್, ಮೇಷಕ್, ಅಬೇದ್ನೋ ಅನ್ನತಕ್ಕಂತಹ 3 ಯವನಸ್ಥರು ಯಹೂದ್ಯ ದೇಶದಿಂದ ಸೆರೆ ಹಿಡಿಯಲ್ಪಟ್ಟವರಾಗಿ ಬಾಬಿಲೋನ್ ದೇಶಕ್ಕೆ ನೆಬೂಕದ್ನೆಚ್ಚರನ ರಾಜನ ಆಳ್ವಿಕೆಯ ಕಾಲದಲ್ಲಿ ಅವರು ಆ ಯಹೂದ್ಯ ಪಟ್ಟಣದಿಂದ ಅವರು ಸೆರೆ ಹಿಡಿಯಲ್ಪಟ್ಟು ಅನ್ಯ ದೇಶಕ್ಕೆ ಹೋದರು. ಪ್ರಿಯರೇ, ಅನ್ಯ ದೇಶಕ್ಕೆ ಹೋದಾಗ ಅಲ್ಲಿರುವಂಥ ರಾಜರು ಕೆಲವು ಯವನಸ್ಥ ಮಕ್ಕಳನ್ನು ಅಲ್ಲಿಗೆ ಕರೆದುಕೊಂಡು ರಾಜಮನೆಯಲ್ಲಿ, ರಾಜ ಕುಟುಂಬದಲ್ಲಿ ಇರುವುದಕ್ಕಾಗಿರತಕ್ಕಂತಹ ಯೋಗ್ಯತೆಯನ್ನು ಹುಟ್ಟಿಸುವುದಕ್ಕೋಸ್ಕರ ಅವರಿಗೆ ಒಳ್ಳೆಯ ಆಹಾರ ಪಾನೀಯಗಳನ್ನ ಕೊಡುವುದಕ್ಕೆ ತೀರ್ಮಾನ ಮಾಡಿದರು. ಆ ಸಂಸ್ಥಾನದಲ್ಲಿ ಬಂದಿರುವಂತಹ ಅನೇಕ ಯವನಸ್ಥರನ್ನ ಕರೆದು, ಯವನ ಮಕ್ಕಳನ್ನು ಕರೆದು ಅವರಿಗೆ ಒಳ್ಳೆಯ ರಾಜಭೋಜನವನ್ನು ಕೊಡ್ತಾ ಇದ್ದಾಗ ಈ 3 ಜನ ಯವನಸ್ಥರು ಪರಿಶುದ್ಧ ಗ್ರಂಥದ ಧ್ಯಾನವುಳ್ಳವರು, ದೇವರ ವಾಕ್ಯದ ಬಗ್ಗೆ ಅರಿವುಳ್ಳವರು, ಧರ್ಮಶಾಸ್ತ್ರದಲ್ಲಿ ದೇವರು ಇಂತಿಂಥದ್ದು ಒಬ್ಬ ದೇವರ ಮಗುವಿಗೆ ಇರಬಾರದು, ಇಂಥದ್ದು ತಿನ್ನಬಾರದು, ಇಂಥದ್ದು ಕುಡಿಯಬಾರದು, ಅಶುದ್ಧವಾದದನ್ನು ಮುಟ್ಟಬಾರದು, ನೋಡಬಾರದು, ಕೇಳಬಾರದು ಎಂದು ಹೇಳಿ ಇರುವ ಸಂಗತಿಗಳನ್ನು ಧರ್ಮಶಾಸ್ತ್ರ ಗ್ರಂಥಗಳಿಂದ ಓದಿ ಕಲಿತು ತಿಳಿದುಕೊಂಡಂತಹ ಯವನಸ್ಥರು ಅವರು ಒಳ್ಳೆಯ ತೀರ್ಮಾನ ತೆಗೆದುಕೊಂಡರು. ನಾವು ಅರಸನೇ, ರಾಜನೇ, ರಾಜಭೋಜನಗಳನ್ನು ತಿಂದು ನಮ್ಮನ್ನು ನಾವೇನು ಮಾಡ್ಕೊಳ್ಳೋದಿಲ್ಲ, ಅಶುದ್ಧ ಮಾಡಿಕೊಳ್ಳೋದಿಲ್ಲ ಎಂದು ದೃಢ ತೀರ್ಮಾನ ತೆಗೆದುಕೊಂಡರು. ಇವತ್ತು ನನ್ನನ್ನು ಕೇಳುವ ದೇವರ ಮಕ್ಕಳೇ, ಕ್ರೈಸ್ತ ವಿಶ್ವಾಸಿಗಳೇ, ನಮಗೆ ಈ ತೀರ್ಮಾನಗಳಿದೆಯಾ? ಸತ್ಯವೇದ ನಮಗೆ ಗೊತ್ತು, ಆರಾಧನೆ ನಮಗೆ ಗೊತ್ತು, ಯೇಸು ಕ್ರಿಸ್ತನು ಯಾರೆಂಬುದು ನಮಗೆ ಗೊತ್ತು, ಕ್ರೈಸ್ತ ವಿಶ್ವಾಸ ಏನನ್ನುವಂಥದ್ದು ಗೊತ್ತು, ಕ್ರೈಸ್ತ ಜೀವಿತದ ಅಸ್ತಿವಾರದ ಉಪದೇಶಗಳು ಏನೆಂಬುದು ನಮಗೆ ಗೊತ್ತು. ಆದರೂ ಕೂಡ ಇವತ್ತು ನಾನು ನೀನು ಅದಕ್ಕೆ ವಿರುದ್ಧವಾಗಿ ಜೀವಿಸುತ್ತಾ ಇದ್ದರೆ, ಅದನ್ನು ತಪ್ಪಿ ನಡೆಯುತ್ತಾ ಇದ್ದಾರೆ, ಪರಿಶುದ್ಧನಾದ ದೇವರು ತನ್ನ ವಾಕ್ಯದಿಂದ ನಮ್ಮನ್ನು ಕೂಗಿ ಕರೀತಾ ಇದ್ದಾನೆ, ಬಾ ನೀನು ದೇವರ ಕಡೆಗೆ, ನಿನ್ನನ್ನು ಶುದ್ಧ ಮಾಡುತ್ತೇನೆ, ನಿನ್ನನ್ನು ತೊಳೆಯುತ್ತೇನೆ, ನಿನ್ನನ್ನು ನಿರ್ಮಲಪಡಿಸುತ್ತೇನೆಂದು ಈಗಲೂ ಕೂಡ ಆ ಯೇಸು ಕ್ರಿಸ್ತನು ಕಾಲ್ವಾರಿಯ ಶಿಲುಬೆಯಲ್ಲಿ 2 ಕೈಗಳನ್ನ ಚಾಚಿ ನಿನ್ನನ್ನು ನನ್ನನ್ನು ಕರೀತಾ ಇದ್ದಾನೆ. ನಿನಗೆ ಬರಲಿಕ್ಕೆ ಮನಸ್ಸಿದೆಯಾ? ಒಂದು ವೇಳೆ ನೀನು ತಿಳಿಯಲಾರದೆಯೋ, ತಪ್ಪು ಮಾಡಿರಬಹುದು, ಆ ಪಾವನತೆಯನ್ನು ಕಳೆದುಕೊಂಡಿರಬಹುದು, ಸಮಾಧಾನದ ಜೀವಿತವನ್ನು ನಷ್ಟಪಡಿಸಿಕೊಂಡಿರಬಹುದು. ಆದರೆ ಇವತ್ತು ನಿನ್ನ ಮೇಲೆ ಕರುಣೆ ಇಡುವ ಕರ್ತನು, ನಿನ್ನ ಮೇಲೆ ದಯ ತೋರುವ ಕರ್ತನು, ನಿನ್ನ ಮೇಲೆ ಕನಿಕರ ಇಡುವ ಕರ್ತನು, ಆ ಕರ್ತನು ನಿನ್ನ ಮತ್ತೆ ಕಾಣುವಂತೆ, ನೋಡುವಂತೆ ನಿನ್ನ ದೇವರ ಕಡೆಗೆ ಬರುತ್ತೀಯ. 32ನೇ ಕೀರ್ತನೆಯ 3ನೇ ವಾಕ್ಯದಲ್ಲಿ ಭಕ್ತನು ಹೀಗೆ ಹೇಳ್ತಿದ್ದಾನೆ, ಭಕ್ತನು ಕೀರ್ತನೆಗಾರನು ಹೇಳ್ತಾನೆ, ನಾನು ನನ್ನ ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನೆರಳುವುದರಿಂದ ನನ್ನ ಎಲುಬುಗಳೆಲ್ಲವೂ ಏನಾಗುತ್ತಾ ಇತ್ತು, ಸವೆದು ಹೋಗುತ್ತಾ ಇತ್ತು. ಹಗಲಿರುಳು ನಿನ್ನ ಶಿಕ್ಷಾಸ್ತವು ನನ್ನ ಮೇಲೆ ಭಾರವಾಯಿತು. ಪ್ರೀಸಲು ಬೇಸಿಗೆಯ ನೀರಿನ ಹಾಗೆ ನನ್ನ ಶರೀರದ ಸಾರವೆಲ್ಲ ಒಣಗಿ ಹೋಗುತ್ತಾ ಇದೆ ಎಂಬುದಾಗಿ ಭಕ್ತನು ಹೇಳ್ತಾ ಇದ್ದಾನೆ. ನಾವು ಯಾವಾಗ
ನಿರ್ಮಲತೆಯಿಂದ, ಪಾವನತೆಯಿಂದ, ದೇವರು ನಮ್ಮನ್ನು ಸ್ವಚ್ಛಪಡಿಸಿ ಶುದ್ಧಪಡಿಸಿರುವ ಸ್ಥಳದಿಂದ ಜರಗಲಿಕ್ಕೆ ಪ್ರಾರಂಭ ಮಾಡುತ್ತೇವೋ ಆಗ ಇವುಗಳು ಸಂಭವಿಸುತ್ತದೆ. ದೇವರಿಂದ ದೂರವಾಗುವಾಗ ನಮ್ಮ ಜೀವಿತದಲ್ಲಿ ಪಾಪಗಳು ಅಂಟಿಕೊಳ್ಳುತ್ತದೆ. ಪಾಪಗಳು ಅಂಟಿಕೊಂಡರೆ ರೋಗಗಳು ಅಂಟಿಕೊಳ್ಳುತ್ತದೆ. ರೋಗಗಳು ಅಂಟಿಕೊಂಡರೆ ಬಲಹೀನತೆ ಅಂಟಿಕೊಳ್ಳುತ್ತದೆ. ಬಲಹೀನತೆ ಅಂಟಿಕೊಂಡರೆ ಜೀವನದಲ್ಲಿ ಮರಣ ನಮ್ಮನ್ನ ಅಂಟಿಕೊಳ್ಳುತ್ತದೆ. ಪಾಪದ ಸಂಬಳ ಮರಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವಂತಹ ನಿತ್ಯ ಜೀವ, ಅದು ಉಚಿತವಾಗಿರುವಂತಹ ವರದಾನ, ಉಚಿತ ದಾನ, ನಿತ್ಯ ಜೀವ. ಪ್ರಿಯ ದೇವರ ಮಗುವೆ, ನಿನ್ನನ್ನು ನೀನು ವಿಚಾರಿಸಿಕೋ, ನಿನ್ನನ್ನು ನೀನು ತಿಳಿದುಕೋ, ಎಚ್ಚರವಾಗು. ಎಲ್ಲಿ ನಾನು ಬಿದ್ದು ಹೋಗಿದ್ದೇನೆ, ಎಲ್ಲಿ ನಾನು ನನ್ನ ನಿರ್ಮಲತೆಯನ್ನು ಕಳಕೊಂಡಿದ್ದೇನೆ, ನನಗೆ ಈಗ ಯಾಕೆ ದೇವರನ್ನ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ನನಗೆ ಈಗ ದೇವರ ದರ್ಶನ ಆಗುತ್ತಾ ಇಲ್ಲ, ನಾನು ದೇವರನ್ನ ನೋಡಬೇಕೆಂದು ಬಯಸುತ್ತಾ ಇದ್ದೇನೆ, ದೇವರು ನನ್ನನ್ನು ನೋಡಬೇಕೆಂದು ನಾನು ಬಯಸ್ತಾ ಇದ್ದೇನೆ, ಆದರೆ ನನಗೆ ದೇವರನ್ನ ನೋಡ್ಲಿಕ್ಕೆ ಆಗುತ್ತಾ ಇಲ್ಲ, ನನ್ನನ್ನು ದೇವರು ನೋಡ್ಲಿಕ್ಕೆ ಆಗುತ್ತಾ ಇಲ್ಲ. ಪಾಪ ನಮ್ಮಿಬ್ಬರ ಮಧ್ಯದಲ್ಲಿ, ದೇವರ ಮತ್ತು ಮನುಷ್ಯರ ಮಧ್ಯದಲ್ಲಿ ಪಾಪ ನಿಂತುಕೊಂಡರೆ ಪಾಪವು ನಮ್ಮನ್ನ ಕರ್ತನ ಕಣ್ಣಿಗೆ ಕಾಣದಂತೆ ನಮ್ಮನ್ನು ಮರೆ ಮಾಡಿ ಬಿಡುತ್ತದೆ. ಆದಿಮ ತಂದೆ ತಾಯಿಂದಿರಾಗಿರತಕ್ಕಂತಹ ಆದಾಮ ಹವ್ವ ಅವರಿಬ್ಬರು ಪಾಪ ಮಾಡದೇ ಇದ್ದಾಗ, ದೇವರನ್ನ ಭಕ್ತಿಯಿಂದ ವಿಧೇಯಪಟ್ಟು ಜೀವಿಸಿದಾಗ, ದೇವರು ಹೇಳಿದ ಮಾತಿನಂತೆ ನಡೆಯುತ್ತಾ ಇದ್ದಾಗ, ದೇವರು ತೋಟಕ್ಕೆ ಬಂದ ತಕ್ಷಣ ಅವರಿಗೆ ದೇವರ ಪ್ರತ್ಯಕ್ಷವಾಗ್ತಿತ್ತು, ದೇವರಿಗೂ ಅವರ ಪ್ರತ್ಯಕ್ಷವಾಗ್ತಾ ಇತ್ತು. ದೇವರಿಗೆ ಅವರ ಪ್ರತ್ಯಕ್ಷತೆ, ಅವರಿಗೆ ದೇವರ ಪ್ರತ್ಯಕ್ಷತೆ ಆಗುತ್ತಾ ಇತ್ತು. ಆದರೆ ವಂಚಿಸುವ ಕುಯುಭುಕ್ತಿ ಉಳ್ಳಂತಹ ಸೈತಾನನ ಆಲೋಚನೆಗೆ ದೇವರ ಆಲೋಚನೆಯನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ದುಷ್ಟ ಸೈತಾನನ ಕುಯುಕ್ತಿಯ ಆಲೋಚನೆಗೆ ವಿಧೇಯಪಟ್ಟಂತಹ ಈ ಆದಾಮ ಅವರು ತಪ್ಪು ಕೆಲಸ ಮಾಡಿದಾಗ, ದೇವರ ವಿರುದ್ಧವಾಗಿ ಅವಿಧೇಯತೆಯಲ್ಲಿ ಅವರು ಬಿದ್ದಾಗ, ಅವರ ಜೀವನ ಈಗ ದೇವರು ಬಂದ ತಕ್ಷಣ ದೇವರ ಹೆಜ್ಜೆಗಳು ಬರುತ್ತಾ ಇರುವ ಸಪ್ಪಳ ಕೇಳುತ್ತಾ ಇರುವಾಗ, ಯೇಸು ಆ ದೇವರು, ಪರಲೋಕದ ದೇವರು ಇಳಿದು ಬರುತ್ತಿರುವ ಸಪ್ಪಳದ ಕಡೆಗೆ ಓಡಿ ಬರುತ್ತಾ ಇದ್ದಂತಹ ಆದಾಮ ಅವ್ವ ಪಾಪ ಮಾಡಿದಾಗ ಏನು ಮಾಡ್ಲಿಕ್ಕತ್ರು, ಶಬ್ದ ಕೇಳ್ತಾ ಇದ್ದಾಗ ಹಿಂದಕ್ಕೆ ಓಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಿಯ ದೇವರ ಮಗುವೆ, ಪಾಪ ನನ್ನಲ್ಲಿ ನಿನ್ನಲ್ಲಿ ಇದ್ದರೆ ದೇವರ ಸಾಮೀಪ್ಯ ನಮಗೆ ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದು ನಮ್ಮನ್ನು ಅಡ್ಡಿಪಡಿಸುತ್ತದೆ. ನಮ್ಮ ಪಾಪ ನಮ್ಮನ್ನು ದೇವರ ಬಳಿಗೆ ಅಲ್ಲ, ನಮ್ಮ ಪಾಪಗಳು ನಮ್ಮನ್ನ ನರಕದ ಕಡೆಗೆ, ಸೈತಾನನ ಕಡೆಗೆ, ದುಷ್ಟ ರೋಗದ ಕಡೆಗೆ, ಕೆಟ್ಟದಾದಂತಹ ಜೀವನದ ಕಡೆಗೆ ನಮ್ಮನ್ನು ಎಳೆಯುತ್ತದೆ. ಅಡಗಿ ಅಡಗಿ ಎಷ್ಟು ದಿನ ನೀನು ಮರೆ ಮಾಡಿಕೊಂಡು ದೇವರ ದೃಷ್ಟಿಯಲ್ಲಿ ಬೀಳದೆ ಜೀವಿಸಬಹುದು ಸಹೋದರ ಸಹೋದರಿ? ದೇವರ ಕಣ್ಣಿಗೆ ಬೀಳದಂತೆ ಅಲ್ಲಿ ಮರೆಯಾಗಿ ಇಲ್ಲಿ ಮರೆಯಾಗಿ, ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಷ್ಟು ದಿನ ನೀನು ಕಾಲ ಕಳೆದುಕೊಳ್ಳುತ್ತಿ, ತಪ್ಪಿಸಿಕೊಳ್ಳುತ್ತಿ. ದೇವರಾತ್ಮನು ಕರೀತಾ ಇದ್ದಾನೆ, ಬಾ, ನಿನ್ನ ಪಾಪಗಳು ಕಡು ಕೆಂಪಗಿದ್ದರು, ನಾನು ಅದನ್ನು ಏನು ಮಾಡ್ತೇನೆ, ಹಿಮದಂತೆ ಬೆಳಪಾಗಿ ಮಾಡುತ್ತೇನೆ. ಕಿರುಮಂಜಿ ಬಣ್ಣವಾದರು, ಉಣ್ಣೆ ಅಂತದನ್ನು ಏನು ಮಾಡ್ತೇನೆ, ಬಿಳುಪು ಮಾಡುತ್ತೇನೆ. ಯೆಶಾಯ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಸ್ವಾಮಿ ಹೇಳ್ತಾರೆ, ಬನ್ನಿರಿ ವಾದಿಸುವ ಎಂದು ಯೆಹೋವನು ನುಡಿಯುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಗಿದ್ದರು, ಹಿಮದ ಹಾಗೆ ಅದನ್ನು ಬೆಳಪಾಗಿ ಮಾಡ್ತೇನೆ. ಕಿರುಮಂಜಿ ಬಣ್ಣ, ಅದನ್ನು ನಾನು ಉಣ್ಣೆ ಅಂತ ಬೆಳಪಾಗಿಸುತ್ತೇನೆ. ಬನ್ನಿರಿ, ದೇವರು ವಾದಿಸುವ ಎಂದು ಹೇಳ್ತಾ ಇದ್ದಾನೆ. ನೀನು ಈಗ ಓಡಿ ಬರುವುದಾದರೆ, ನಿನ್ನ ಜೀವನದ ಅಶುದ್ಧತ್ವ ಎಷ್ಟರ ಮಟ್ಟಿಗಿದ್ದರು, ನಿನ್ನ ಪಾಪಗಳು ಎಷ್ಟು ಭಯಂಕರವಾದರು, ಅದು ಎಷ್ಟೇ ದೊಡ್ಡದಾಗಿದ್ದರೂ ಕೂಡ ಅದರಿಂದ ತೊಳೆದು ನಿನ್ನನ್ನು ಶುದ್ಧೀಕರಿಸಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಒಂದು ಕ್ಷಣ ನಿನ್ನನ್ನು ಅರ್ಪಣೆ ಮಾಡಿಕೊಟ್ರೆ ಸಾಕು. ಸ್ವಾಮಿ, ಮಾತಿನಲ್ಲಿ ನಾನು ತಪ್ಪಿ ಹೋಗುತ್ತಾ ಇದ್ದೇನೆ, ತಿಂದು ಕುಡಿಯುವ ವಿಚಾರದಲ್ಲಿ ಒಳ್ಳೆಯದನ್ನು ತಿನ್ನುವ ಬದಲು ಕೆಟ್ಟದ್ದನ್ನು ತಿನ್ನಲಿಕ್ಕೆ ಹೋಗುತ್ತಾ ಇದ್ದೇನೆ, ಒಳ್ಳೆಯದನ್ನು ಕುಡಿಯುವ ಬದಲು ನಾನು ತಪ್ಪಾದ ಕೆಟ್ಟದಂತಹ ಮಾದಕ ವಸ್ತುಗಳನ್ನ ಕುಡಿತಾ ಇದ್ದೇನೆ, ತಿಂತಾ ಇದ್ದೇನೆ. ನನ್ನ ಕ್ಷಮಿಸು ಸ್ವಾಮಿ. ನನಗೆ ಒಳ್ಳೆಯ ಸ್ಥಿರಚಿತ್ತವಾದ ಒಂದು ಬುದ್ಧಿಯನ್ನು ನನಗೆ ಕೊಡು, ನೂತನ ಹೃದಯವನ್ನು ನನಗೆ ಕೊಡು, ನೂತನ ಮನಸ್ಸನ್ನು ಕೊಡು, ನಿರ್ಮಲ ಮನಸ್ಸು ನನಗೆ ಕೊಡು ಸ್ವಾಮಿ. ಯಾಕೆಂದರೆ ನನಗೆ ನಿನ್ನನ್ನು ನೋಡಬೇಕು, ನೀನು ನನ್ನನ್ನು ನೋಡಬೇಕು ಎನ್ನುವ ಬಯಕೆ ನನಗಿದೆ ಸ್ವಾಮಿ. ಹಲ್ಲೆಲೂಯಾ. ಭಕ್ತನು ಒಂದು ಹಾಡು ಹಾಡ್ತಾನೆ, ನಿನ್ನನ್ನೇ ನೋಡಬೇಕು, ನಿನ್ನ ಜೊತೆ
ಬಾಳಬೇಕು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನೇ ನೋಡಬೇಕು ಸ್ವಾಮಿ, ನಿಮ್ಮ ಜೊತೆಲಿ ನಾನು ಏನು ಮಾಡಬೇಕು, ಯಾವಾಗಲೂ ಬಾಳಬೇಕು. ಅದಕ್ಕೆ ಒಂದೇ ಮಾರ್ಗ, ಜೀವನವನ್ನು ಏನು ಮಾಡಬೇಕು, ನಿರ್ಮಲಪಡಿಸಿಕೊಳ್ಳಬೇಕು. ಯಾರ ಜೀವಿತ ನಿರ್ಮಲವಾಗಿರುತ್ತದೆಯೋ, ನಿರ್ಮಲ ಚಿತ್ತರು ಧನ್ಯರು. ಅವರಿಗೆ ಏನು ಮಾಡಲಿಕ್ಕೆ ಸಾಧ್ಯ, ದೇವರನ್ನ ನೋಡಲಿಕ್ಕೆ ಸಾಧ್ಯ. 24ನೇ ಕೀರ್ತನೆಯಲ್ಲಿ ಭಕ್ತನು ಕೇಳುತ್ತಾ ಇದ್ದಾನೆ, ದೇವರ ಪರ್ವತವನ್ನು ಹತ್ತತಕ್ಕವರು ಯಾರು, ಆತನ ಸನ್ನಿಧಿಯಲ್ಲಿ ನಿಲ್ಲುವುದಕ್ಕೆ ಯಾರು ಯೋಗ್ಯರು ಎಂದು ಕೇಳುವಾಗ ಭಕ್ತನು ಅದರ ಮುಂದಿನ ವಾಕ್ಯದಲ್ಲಿ ಹೇಳ್ತದಾನೆ, ಅಯೋಗ್ಯ ಕಾರ್ಯದಲ್ಲಿ ಏನು ಮಾಡಬಾರದು, ಮನಸ್ಸಿಡಬಾರದು. ಮಾತ್ರವಲ್ಲ, ಮೋಸ ಪ್ರಮಾಣಗಳನ್ನು ಮಾಡಬಾರದು. ಶುದ್ಧ ಹಸ್ತವುಳ್ಳವನಾಗಿರಬೇಕು, ನಿರ್ಮಲ ಮನಸ್ಸುಳ್ಳವನಾಗಿರಬೇಕು. ಅವರು ಯೆಹೋವನಿಂದ ಏನು ಮಾಡ್ತಾರೆ, ಶುಭವನ್ನು ಹೊಂದುತ್ತಾರೆ. ತನ್ನ ರಕ್ಷಕನಾದ ದೇವರಿಂದ ನೀತಿ ಫಲವನ್ನು ಪಡೆಯುವನು. ಇಂಥವರೇ ಆತನ ದರ್ಶನವನ್ನು ಏನು ಮಾಡಬೇಕಂತೆ, ಬಯಸಬೇಕು. ಎಲ್ಲರಿಗೂ ದೇವರ ದರ್ಶನವಾಗುವುದಿಲ್ಲ ಪ್ರಿಯರೇ. ಎಲ್ಲರೂ ದೇವರನ್ನ ನೋಡಬೇಕಂದ್ರೆ ನೋಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾರು ದೇವರನ್ನ ನೋಡಲಿಕ್ಕೆ ಸಾಧ್ಯ, ಯಾರನ್ನ ದೇವರು ನೋಡುತ್ತಾನೆ. ಒಂದು ಸಾರಿ ನತಾನಿಯೇಲನು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನೋಡುವಾಗ, ಯೇಸು ಕ್ರಿಸ್ತನ ಬಳಿಗೆ ನಡೆದುಕೊಂಡು ಬರುತ್ತಿರುವಂತಹ ನತಾನಿಯೇಲನನ್ನು ನೋಡಿಕೊಂಡು ದೇವರು ಹೇಳ್ತದಾನೆ, ಇಗೋ ನಿಜವಾಗಿಯೂ ಸಾಕ್ಷಾತ್ ಇಸ್ರಾಯೇಲ್ಯನು, ಇವನಲ್ಲಿ ಏನಿಲ್ಲ, ಕಪಟವಿಲ್ಲ. ಅಂದರೆ ಅವನು ಯಾರಾಗಿದ್ದಾನೆ, ನಿರ್ಮಲನಾಗಿದ್ದಾನೆ, ಶುದ್ಧವುಳ್ಳವನಾಗಿದ್ದಾನೆ, ಮನಸ್ಸು ಸ್ವಚ್ಛವುಳ್ಳವನು, ನೂತನ ಮನಸ್ಸುಳ್ಳವನು, ನಿರ್ಮಲ ಮನಸ್ಸುಳ್ಳವನು, ಯಥಾರ್ಥವುಳ್ಳವನು. ಅವನಲ್ಲಿ ಏನಿಲ್ಲ ಎಂಬುದಾಗಿ ದೇವರು ಹೇಳ್ತದಾನೆ, ಕಪಟವಿಲ್ಲ ಎಂದು ಹೇಳ್ತಾನೆ. ಯಾರು ಈ ಮಾತನ್ನು ಹೇಳಿದ್ದು? ನಮಗಾಗಿ ಭೂಲೋಕಕ್ಕೆ ಬಂದು ಪರಿಶುದ್ಧ ಜೀವನ ಮಾರ್ಗವನ್ನು ತೋರಿಸಿಕೊಟ್ಟು ಮನುಷ್ಯನ ಹೃದಯಾಂತಂದ್ರಿಯಗಳನ್ನು ಪರಿಶೋಧನೆ ಮಾಡುವ, ದೂರದಿಂದಲೇ ನಮ್ಮ ಆಲೋಚನೆಗಳನ್ನ ಬಲ್ಲವನಾಗಿರುವ ಯೇಸು ನತಾನಿಯೇಲನ ಬಗ್ಗೆ ಒಂದು ಸಾಕ್ಷಿ ಹೇಳ್ತದಾನೆ, ಇವನು ಸಾಕ್ಷಾತ್ ಇಸ್ರಾಯೇಲನು. ಹಲ್ಲೆಲೂಯಾ. ಇವನಲ್ಲಿ ಏನಿಲ್ಲ, ಕಪಟವಿಲ್ಲ. ಕಪಟ ನಮ್ಮ ಜೀವನದಲ್ಲಿ ಅಶುದ್ಧತ್ವಕ್ಕೆ ಕಾರಣವಾಗ್ತದೆ. ನಿನ್ನ ಭಕ್ತಿ ಎಂಥದ್ದಾಗಿರಬಾರದು, ಕಪಟದ ಭಕ್ತಿ ಆಗಿರಬಾರದು. ನಿನ್ನ ಭಕ್ತಿ ಎಂಥ ಭಕ್ತಿ ಆಗಿರಬೇಕು, ಯಥಾರ್ಥ ಭಕ್ತಿ ಆಗಿರಬೇಕು. ಯೇಸು ಕ್ರಿಸ್ತನ ಕಾಲದಲ್ಲಿ ಕಪಟದಿಂದ ಆರಾಧಿಸುವವರು, ಕಪಟದಿಂದ ಭಕ್ತಿವಂತರಾಗಿ ತೋರಿಸಲ್ಪಟ್ಟವರಾಗಿದ್ದರು. ಫರಿಸಾಯರು, ಸದುಕಾಯರು ಮತ್ತು ಶಾಸ್ತ್ರಿಗಳು, ಅವರೆಲ್ಲರಲ್ಲಿ ಏನಿತ್ತು, ಕಪಟತನ ಇತ್ತು. ಆದ್ದರಿಂದಲೇ ಅವರು ಯೇಸು ಸ್ವಾಮಿ ಹೇಳ್ತಾನೆ, ಎಲೆ ಕಪಟಿಗಳೇ, ಫರಿಸಾಯರು ಎಂಬುದಾಗಿ ಎಲ್ಲ ಸ್ವಾಮಿ ಹೇಳ್ತಾ ಇದ್ದನು. ನನ್ನ ಭಕ್ತಿ ನಿರ್ಮಲವಾಗಿರಬೇಕು. ದೇವರ ಮೇಲೆ ಇಟ್ಟಿರುವಂತಹ ಭಕ್ತಿ, ದೇವರ ಮೇಲೆ ಇಟ್ಟಿರತಕ್ಕಂತಹ ನಿನ್ನ ಜೀವಿತ ಅದು ನಿರ್ಮಲವಾಗಿರಬೇಕು. ದೇವರು ನಿನ್ನನ್ನು ಕುರಿತು ನೋಡಿ ಆ ಪರಲೋಕದ ದೇವರು ಸಾಕ್ಷಿ ನುಡಿಯತಕ್ಕಂತಹ ನಿರ್ಮಲತೆ ನಮ್ಮಲ್ಲಿರಬೇಕು. ಶುದ್ಧವುಳ್ಳವನಾಗಿರಬೇಕು, ಕಪಟ ಇರಬಾರ್ದು. ನಮ್ಮ ಆರಾಧನೆ ಎಂಥದ್ದಾಗಿರಬಾರ್ದು, ಕಪಟದಿಂದ ಆಗಿರಬಾರ್ದು. ನಮ್ಮ ಬಾಯಿಯ ಸ್ತೋತ್ರ ಎಂಥದ್ದಾಗಿರಬಾರ್ದು, ಕಪಟದಿಂದ ಆಗಿರಬಾರ್ದು. ಕೇವಲ ನಾಟ್ಯ ಮಾಡುವವರ ಪಾದಿಯಲ್ಲಿ ಎಲ್ಲರೂ ಸ್ತುತಿಸುವಾಗ ಜೋರಾಗಿ ಚಪ್ಪಾಳೆ ತಟ್ಟಿದೆ, ಎಲ್ಲರೂ ಅನ್ಯ ಭಾಷೆ ಹೇಳುವಾಗ ನಾನು ಅನ್ಯ ಭಾಷೆ ಹೇಳಿದೆ ಅನ್ನುವಂಥದ್ದಾಗಿರಬಾರದು. ಅದು ನಮ್ಮ ಜೀವನವೇ ಆಗಿರಬೇಕು. ನಮ್ಮನ್ನ ಗಿಳ್ಳಿ ಒಳಗಡೆಯಿಂದ ನೋಡಿದರೂ ಹಾಗೇ ಇರಬೇಕು, ಹೊರಗಡೆಯಿಂದ ನೋಡಿದರೂ ಹಾಗೇ ಇರಬೇಕು. ಪ್ರೈಸ್ ದಿ ಲಾರ್ಡ್. ಹಾಲು ನೀರು ಬರೆಸಿದ್ದಾರೆ ಅಂತ ನೋಡಲಿಕ್ಕೆ ಅದಕ್ಕೆ ಒಂದೇನಿದೆ, ಮೀಟರ್ ಇದೆ. ಅದನ್ನು ಹಾಕಿದಾಗ ಅದು ನೋಡ್ಬೋದು. ಮನುಷ್ಯನ ಶರೀರದಲ್ಲಿ ಬಹಳ ಉಷ್ಣಾಂಶ ಹೆಚ್ಚಾಗಿ ಜ್ವರ ಬಂದಿದೆ ಎಂಬುದಾಗಿ ನೋಡಲಿಕ್ಕೆ ಅದಕ್ಕೊಂದು ಆ ಒಂದು ಉಷ್ಣಾಂಶವನ್ನು ಕಂಡುಹಿಡಿತಕ್ಕಂತಹ ಮೀಟರ್ ಇದೆ. ಆದರೆ ಒಬ್ಬನು ಆತ್ಮಿಕನಾಗಿದ್ದಾನೋ ಇಲ್ಲವೋ ಅನ್ನುವುದನ್ನು ಅಳತೆ ಮಾಡುವ ಒಂದು ಮೀಟರ್ ಇದೆ. ಅದು ಯಾವುದು ಗೊತ್ತಾ? ಆತ್ಮ ಮೀಟರ್. ಹಲ್ಲೆಲೂಯಾ. ಪರಿಶುದ್ಧಾತ್ಮನೆಂಬ ಮೀಟರ್ ನಿನ್ನನ್ನು ವಿವೇಚಿಸುತ್ತಾನೆ, ನಿನ್ನನ್ನು ಅಳೆಯುತ್ತಾನೆ, ನಿನ್ನಲ್ಲಿರುವಂಥದ್ದು ಕಪಟವೋ ಯಥಾರ್ಥವೋ ಎಂಬುದನ್ನು. ಆದ್ದರಿಂದ ಪರಿಶುದ್ಧಾತ್ಮನ ಮುಂದೆ ನಾವು ಸ್ವಚ್ಛವಾಗಿರೋಣ, ನಿರ್ಮಲರಾಗಿರೋಣ. ಯೇಸುವಿನ ಶಿಷ್ಯರಾಗಿರತಕ್ಕಂತಹ, ಅಪೊಸ್ತಲರಾಗಿರತಕ್ಕಂತಹ ಶಿಷ್ಯರ ಬಳಿಯಲ್ಲಿ ಯಾರು ಬಂದರು? ಇಬ್ಬರು ವ್ಯಕ್ತಿಗಳು ಬಂದರು. ತಮ್ಮ ಜಮೀನೆಲ್ಲ ಮಾರಿ ಬಂದರು, ದೇವ್ರ ಮುಂದೆ ಬಂದರು.
ಆ ಅಪೊಸ್ತಲರ ಮುಂದೆ ಬಂದರು. ಮಾರಿದಂತಹ ಆ ದುಡ್ಡನ್ನು ತಗೊಂಡು ಯಾರ ಹತ್ರ ಬಂದರು? ಅಪೊಸ್ತಲರ ಹತ್ರ ಬಂದರು. ಅನನ್ಯಾಸ ಮತ್ತು ಸಫೀರಳು. ಅನನ್ಯ ಮತ್ತು ಸಫೀರಳು ಬಂದು ಅವರು ಆ ಅಪೊಸ್ತಲರ ಮುಂದೆ ಅವರಿಗಿರತಕ್ಕಂತಹ ಆ ಒಂದು ಜಮೀನಿನ ಆಸ್ತಿಯನ್ನು ಮಾರಿದನ್ನು ತಂದು ಕೊಟ್ಟಾಗ ಅವರು ಪ್ರಶ್ನೆ ಕೇಳಿದರು. ಏನಂತ? ನೀವು ಆಸ್ತಿ ಮಾರಿದಾಗ ಸಿಕ್ಕಿದುವಂಥದ್ದು ಇಷ್ಟೇನಾ ಅಂತ ಕೇಳಿದರು. ಆವಾಗ ಅನನ್ಯ ಹೇಳ್ಬಿಟ್ಟ. ಏನಂತ? ಅಷ್ಟೇ ಸರ್, ನಾವು ಅಷ್ಟಕ್ಕೆ ಮಾತಾಡಿದ್ವಿ, ಅಷ್ಟಕ್ಕೆ ನಾವು ತೊಗೊಂಡಿದ್ವಿ, ಅಷ್ಟಕ್ಕೆ ನಾವು ಕೊಟ್ಟಿವಿ, ಅಷ್ಟೇ ನಮಗೆ ಸಿಕ್ಕಿದ್ದೆಲ್ಲ ನಿಮ್ಮ ಪಾದಕ್ಕೆ ತಂದಿದ್ದೇವೆ ಅಂತೇಳಿ. ಆತ್ಮ ಮೀಟ್ರ್ ಅಳತೆ ಮಾಡಿದಾಗ ಇವನಲ್ಲಿ ಏನಿತ್ತು? ಕಪಟ, ಮೋಸ, ವಂಚನೆ. ಆತ್ಮವು ಅವನಲ್ಲಿ ವಿಚರಿಸಿದಾಗ ಅವನು ಕುಂದುಳ್ಳವನು, ಕೊರತೆ ಉಳ್ಳವನು, ಅಪವಿತ್ರನು, ಆ ನಿರ್ಮಲತೆ ಅವನಲ್ಲಿ ಇಲ್ಲ. ಆಗಲೇ ಅವನೇನಾದ? ಸತ್ತು ಕೆಳಗೆ ಬಿದ್ದುಬಿಟ್ಟ. ಅವನ್ನು ಹೊತ್ತುಕೊಂಡು ಸಮಾಧಿ ಮಾಡಲಿಕ್ಕೆ ಒಂದು ಸ್ವಲ್ಪ ಜನ ಹೋದರು. ಅಷ್ಟರೊಳಗಾಗಿ ಏನು ಮಾಡಿದರು? ಹಿಂದಿಂದ ಇನ್ನೊಬ್ಬರು ಬಂದರು. ಮಿಸ್ಟರ್ ಸಫೀರಾ, ಮಿಸಸ್ ಸಫೀರಾ, ಪ್ರೈಸ್ ದಿ ಲಾರ್ಡ್ ಬಂದಳು. ಅವಳಿಗೂ ಪ್ರಶ್ನೆ ಮಾಡಿದಾಗ ಅವಳಾದರೂ ಹೇಳಬೇಕಾಗಿತ್ತ? ಅಯ್ಯೋ ಹಾಗಲ್ಲ ಸರ್, ಅಲ್ಲ ಅಪೊಸ್ತಲರೇ, ಸೇವಕರೇ, ನಾವು ಇಷ್ಟಕ್ಕೆ ಮಾತಾಡಿದೆವು, ಇಷ್ಟಕ್ಕೆ ಮಾರಿದೆವು, ಇಷ್ಟೇ ತಂದು ನಿಮ್ಮ ಹತ್ರ ಕೊಡಲಿಕ್ಕೆ ತೀರ್ಮಾನಿಸಿಕೊಂಡು ಇಷ್ಟೇ ತೊಗೊಂಡು ಬಂದಿದೆ ಅಂತ ಹೇಳಿದರೆ ಮುಗಿದೋಗ್ತಿತ್ತು. ಗಂಡ ಹೇಳಿದ ಅದೇ ಸುಳ್ಳನ್ನ ಆತ್ಮನಿಗೆ ಮರೆ ಮಾಡಿಕೊಂಡು, ದೇವರಿಗೆ ಮರೆ ಮಾಡಿಕೊಂಡು ಸುಳ್ಳು ಹೇಳಿ ಇಬ್ಬರೂ ಸತ್ತು ಹೋದರು. ಅನನ್ಯನು ಸತ್ತು ಹೋದರು, ಸಫೀರಳು ಸತ್ತು ಹೋದರು. ಪ್ರಿಯರೇ, ದೇವರ ಮುಂದೆ ಮುಚ್ಚುಮರೆ ಬೇಡ. ಎಲ್ಲವನ್ನೂ ಇದ್ದ ಹಾಗೆ ಕಾಣುವನಾಗಿದ್ದಾನೆ ದೇವರು. ದೇವರ ಮುಂದೆ ಎಲ್ಲ ಏನಂದ್ರು? ತೆರೆದಿಟ್ಟಿರುವ ನಗ್ನ ಸತ್ಯ. ಯಾವುದು ಮುಚ್ಚುಮರೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಯಾವುದು ಮುಚ್ಚುಮರೆ ಇಲ್ಲ. ಯೇಸು ಕ್ರಿಸ್ತನ ಹತ್ರ ಬಂದಾಗ ಸುಕಾರ್ ಬಾವಿಯ ಬಳಿಯಲ್ಲಿದ್ದಂತಹ ಆ ಹೆಂಗಸ್ಸು ಹೇಳ್ತಾ ಇದ್ದಾಳೆ, ಓಡಿ ಬಂದು ಯೇಸು ಸ್ವಾಮಿ ಹೇಳ್ತದೆ, ನೀನು ಹೋಗಿ ನಿನ್ನ ಮನೆಯವ್ರನ್ನ ಕರ್ಕೊಂಡು ಬಾ ಅಂತ ಹೇಳಿದಾಗ ಆಕೆ ಏನು ಹೇಳ್ತಾ ಹೇಳಿದಳು? ಸ್ವಾಮಿ, ನನಗೆ ಮದುವೆ ಆಗಲಿಲ್ಲ, ಇನ್ನೂ ನನಗೆ ಗಂಡನೂ ಇಲ್ಲ ಅಂತ ಹೇಳ್ದು. ಯೇಸು ಸ್ವಾಮಿ ವಿವೇಚಿಸಿ ಹೇಳಿಬಿಟ್ರು, ನಿನಗೆ ಎಷ್ಟು ಜನ? 5 ಜನ ಗಂಡಂದಿರಿದ್ರು, ಈಗಲೂ ಇದ್ದಾರೆ. ಅವರು ಕೂಡ ಈಗ ಏನಾರಲ್ಲ, ನಿನ್ನ ಪರ್ಮನೆಂಟ್ ಗಂಡ ಅಲ್ಲ. ನೋಡ್ರಿ, ಮುಚ್ಚುಮರೆ ಮಾಡಿಕೊಂಡು ಪಾಪ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂತಹ ಹೆಂಗಸ ಸುಕಾರ್ ಸಮರಿಯ ಪಟ್ಟಣದ ಸ್ತ್ರೀಗೆ ಯೇಸು ಸ್ವಾಮಿ ಈ ಮಾತು ಹೇಳಿದಾಗ ಅವಳು ಬಹಳ ಎಚ್ಚೆತ್ತುಕೊಂಡಳು, ಪಶ್ಚಾತ್ತಾಪ ಪಟ್ಟಳು, ಪಾಪವನ್ನು ಅರಿಕೆ ಮಾಡಿದ್ಲು, ಪಾಪವನ್ನು ಬಿಟ್ಟಳು, ಇನ್ನು ಮೇಲೆ ಆ ಪಾಪದಲ್ಲಿ ಜೀವಿಸುವುದಿಲ್ಲ ಎಂದು ಹೇಳಿಕೊಂಡು ಯೇಸು ಕ್ರಿಸ್ತನ ಕುರಿತಾದಂಥ ಪ್ರಕಟಣೆ ಅವಳಿಗೆ ದೊರೆಯಿತು. ಈತನು ನಿಜವಾದ ಮಸಿಯನೇ ಎಂಬುದಾಗಿ ಅವಳಿಗೆ ಅರ್ಥ ಆಯಿತು. ಇವನೊಬ್ಬ ಪ್ರವಾದಿ ಎಂಬುದಾಗಿ ಗೊತ್ತಾಯಿತು. ಓಡ್ತಾ ಇದ್ದಾಳೆ ಕೊಡವನ್ನು ಬಿಟ್ಟು ಆಕೆ ಸಮರಿಯ ಪಟ್ಟಣಕ್ಕೆ ಓಡಿ ಹೋಗಿ ಆ ಸಮರಿಯ ಪಟ್ಟಣವನ್ನೆಲ್ಲ ಯಾರ ಬಳಿಗೆ ಕರ್ಕೊಂಡು ಬಂದರು? ಯೇಸುವಿನ ಬಳಿಗೆ ಕರೆದುಕೊಂಡು ಬಂದರು. ಪ್ರಿಯ ದೇವರ ಮಗುವೆ, ನಿನ್ನ ನಿಜವಾದ ಜೀವನದ ಭಕ್ತಿಯ ಕಡೆಗೆ ಬಂದರೆ, ನಿನ್ನ ನಿಜವಾದ ನಿರ್ಮಲತೆಯ ಕಡೆಗೆ ಬಂದರೆ, ನಿನ್ನ ಪಾಪವನ್ನು ನೀನು ಅರಿಕೆ ಮಾಡಿಕೊಂಡು ಕಪಟದ ಜೀವಿತವನ್ನು ಬಿಟ್ಟರೆ, ನೀನು ನಾನು ಅನೇಕರನ್ನ ಕ್ರಿಸ್ತನ ಕಡೆಗೂ ಕೂಡ ನಡೆಸಿಕೊಂಡು ಬರಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮಲ್ಲಿ ಎಲ್ಲಿಯ ತನಕ ಕಪಟಗಳಿರ್ತದೆಯೋ, ನಮ್ಮಲ್ಲಿ ಎಲ್ಲಿಯವರೆಗೆ ಪಾಪಗಳಿರ್ತದೆಯೋ, ನಾವು ಎಲ್ಲಿಯವರೆಗೆ ಕರ್ತನ ಕಣ್ಣಿಗೂ ದೇವರ ಕಣ್ಣಿಗೂ ಮನುಷ್ಯರ ಕಣ್ಣಿಗೂ ಅಡಗಿ ಜೀವಿಸ್ತೇವೋ ಅಲ್ಲಿಯವರೆಗೆ ನಮ್ಮನ್ನು ಯಾರನ್ನು ದೇವರ ಕಡೆಗೆ ನಮಗೆ ತರಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ಯಾವಾಗ ತೆರೆಯಲ್ಪಟ್ಟವರಾಗಿ ಕರ್ತನ ಮುಂದೆ ಕಾಣಲ್ಪಡ್ತೇವೋ ಆಗ ನಾವು ದೇವರಿಂದ ಆಕರ್ಷಿಸಲ್ಪಡ್ತೇವೆ. ನಮಗೆ ದೇವರ ದರ್ಶನವಾಗುತ್ತದೆ. ನಾವು ಆತನನ್ನು ನೋಡಬಹುದು, ಆತನು ನಮ್ಮನ್ನು ನೋಡಬಹುದು, ನಮಗೆ ದೇವರ ಆಶೀರ್ವಾದ ಪಡೆದುಕೊಳ್ಳಬಹುದು. ಈ ದಿವಸಗಳು ದೇವರು ನಮ್ಮಲ್ಲಿ ಏನು ಬಯಸ್ತಾ ಇದ್ದಾನೆ? ನಿರ್ಮಲತೆ. ದೇವರನ್ನ ನಾನು ನೋಡಬೇಕಾ? ದೇವರನ್ನ ನಾನು ಕಾಣಬೇಕಾ? ದೇವರಿಗೆ ನನಗೆ ದರ್ಶನವಾಗಬೇಕಾ? ದೇವರನ್ನ ನಾನು ನೋಡಬೇಕೆಂದು ಬಯಸಿದರೆ ನಾನು ಯಾರಾಗಬೇಕು? ನಿರ್ಮಲನಾಗಿರಬೇಕು. ನಿರ್ಮಲನಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ನಿರ್ಮಲತೆ ಇಲ್ಲದೆ, ಪಾವನತೆ ಇಲ್ಲದೆ ಯಾರಿಗೂ ದೇವರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ನಿರ್ಮಲ ಚಿತ್ತರು ಧನ್ಯರು, ಅವರೇನು ಮಾಡ್ತಾರೆ? ದೇವರನ್ನ ನೋಡುತ್ತಾರೆ. ನೋಡ್ರಿ, 73ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಹೀಗೆ ಹೇಳ್ತಾ ಇದ್ದಾರೆ. ಯೆಹೋವ ದೇವರು ಹೀಗೆ ಸತ್ಯವೇದ ವಾಕ್ಯದಲ್ಲಿ ಭಕ್ತನು ಹೀಗೆ ಹೇಳ್ತಿದ್ದಾನೆ. 73ನೇ ಕೀರ್ತನೆ 1ನೇ ವಾಕ್ಯದಲ್ಲಿ, ದೇವರು ನಿರ್ಮಲ ಚಿತ್ತರಾದ ಇಸ್ರಾಯೇಲರಿಗೆ ದಯಾಪರನೇ ಹೌದು.
ಹಲ್ಲೆಲೂಯಾ. 73ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಹೇಳುವಂತ ವಚನ, ಪ್ರಿಯರೇ, ದೇವರು ನಿರ್ಮಲ ಚಿತ್ತರಾಗಿರುವ ಇಸ್ರಾಯೇಲ್ಯರಿಗೆ ಯಾರಾಗಿದ್ದಾನಂತೆ? ದಯಾಪರನಾಗಿದ್ದಾನೆ. ನೋಡ್ರಿ, ನಾವು ನಿರ್ಮಲ ಚಿತ್ತರಾದರೆ ನಮಗೆ ಮೊದಲನೇ ಲಾಭ ಏನು? ನಮಗೆ ದೇವರನ್ನ ನೋಡಬಹುದು. ನಾವು ನಿರ್ಮಲ ಚಿತ್ತರಾದರೆ ಎರಡನೆಯ ಲಾಭ ನಮಗೇನಾಗುತ್ತದೆ? ದಯೆ ಸಿಗುತ್ತದೆ. ದೇವರಿಂದ ಏನಾಗುತ್ತದೆ? ದಯೆ ದೊರಕುತ್ತದೆ. ನೀನು ನಾನು ದೇವರ ದಯೆಯನ್ನು ಬಯಸ್ತಾ ಇದ್ದೇವಾ? ಆ ದಯೆ ನೀನು ನಾನು ಪಡೆದುಕೊಳ್ಳಬೇಕಾ? ದೇವರು ಹೇಳ್ತದಾನೆ, ನೀನು ನಿರ್ಮಲ ಚಿತ್ತನಾಗಿ ಮಾರ್ಪಡು. 73ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ಭಕ್ತನು ತನ್ನ ವಾಕ್ಯದಲ್ಲಿ ಹೀಗೆ ಬರೆದಿದ್ದಾನೆ, ದೇವರು ನಿರ್ಮಲ ಚಿತ್ತರಾಗಿರುವ ಇಸ್ರಾಯೇಲರಿಗೆ ದಯಾಪರನೇ ಆಗಿದ್ದಾನೆ. ಎಲ್ಲರೂ ಇಸ್ರಾಯೇಲರಿಗೂ ಅಲ್ಲ, ಎಲ್ಲ ಇಸ್ರಾಯೇಲರಿಗೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿಲ್ಲ. ಯಾರು ನಿರ್ಮಲರಾಗಿರುತ್ತಾರೋ, ಯಾರು ಕಪಟವಿಲ್ಲದವರಾಗಿರುತ್ತಾರೋ, ಯಾರು ಅಶುದ್ಧರಾಗದೆ ಶುದ್ಧತ್ವದಲ್ಲಿ ಕಾಪಾಡಿಕೊಳ್ಳುತ್ತಾರೋ ಅವರಿಗೆ ದೇವರು ಯಾರಾಗಿದ್ದಾನಂತೆ? ದಯಾಪರನೇ. ಹೌದು, ಹಲ್ಲೆಲೂಯ. ನಿನ್ನ ನಿರ್ಮಲತೆಗೆ ತಕ್ಕಂತೆ, ನಿನ್ನ ಪಾವನತೆಗೆ ತಕ್ಕಂತೆ, ನಿನ್ನ ಪರಿಶುದ್ಧತ್ವಕ್ಕೆ ತಕ್ಕಂತೆ, ನಿನ್ನ ಶುದ್ಧೀಕರಣಕ್ಕೆ ತಕ್ಕಂತೆ ನಿನ್ನ ದೇವರು ನಿನಗೆ ದಯ ತೋರುತ್ತಾನೆ, ನಿನ್ನ ಮೇಲೆ ಕನಿಕರ ಬಿಡುತ್ತಾನೆ, ನಿನ್ನನ್ನು ಆದರಿಸುತ್ತಾನೆ, ನಿನ್ನನ್ನು ಮೆಚ್ಚುತ್ತಾನೆ. ಪ್ರೈಸ್ ದಿ ಲಾರ್ಡ್. ಈ ದಿವಸಗಳು ದೇವರ ದಯೆಯನ್ನು ಹೊಂದತಕ್ಕ ಮಟ್ಟಿಗೆ ನಮ್ಮ ಜೀವಿತವನ್ನು ನಾವೇನು ಮಾಡಿಕೊಳ್ಳೋಣ? ನಿರ್ಮಲತೆ ಕಡೆಗೆ ನಡೆಸಿಕೊಳ್ಳೋಣ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ ಅದರ 1ನೇ ಅಧ್ಯಾಯ 11ನೇ ವಾಕ್ಯಕ್ಕೆ ಬರುವಾಗ ಒಂದು ವಚನ ಪೌಲ ಫಿಲಿಪ್ಪಿಯ ವಿಶ್ವಾಸಿಗಳು ಹೇಳ್ತದಾನೆ, ಸರಳರಾಗಿಯೂ, ಓದಿಕೊಳ್ಳೋಣ ವಾಕ್ಯ. ಫಿಲಿಪ್ಪಿಯ ಪತ್ರಿಕೆ, ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 1ನೇ ಪತ್ರಿಕೆ 1ನೇ ಅಧ್ಯಾಯ ಅದರ 11ನೇ ವಚನ. ಯಾರಾದ್ರೂ ಒಬ್ರು ಗಟ್ಟಿಯಾಗಿ ಓದ್ತೀರಾ? ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿದ್ದು ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಬೇಡಿಕೊಳ್ಳುತ್ತೇನೆ. ಅಪೊಸ್ತಲನಾದ ಪೌಲ ಹೇಳ್ತಾ ಇದ್ದಾನೆ, ನೀವು ಹೆಂಗಿರಬೇಕು, ದೇವರ ಮಕ್ಕಳು ಹೇಗಿರಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ 11ನೇ ವಾಕ್ಯದಲ್ಲಿ. ಸರಳರಾಗಿಯೂ ನಿರ್ಮಲರಾಗಿಯೂ ಯೇಸು ಕ್ರಿಸ್ತನ ಮೂಲಕವಾಗಿರುವ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿಯೂ ಕಾಣಿಸಿಕೊಂಡು ದೇವರಿಗೆ ಘನತೆಯನ್ನು ಸ್ತೋತ್ರವನ್ನು ತರಬೇಕೆಂತಲೂ ಪ್ರಾರ್ಥಿಸುತ್ತೇನೆ, ಬೇಡಿಕೊಳ್ಳುತ್ತೇನೆ. ಯಾರ ವಿಷಯದಲ್ಲಿ? ಫಿಲಿಪ್ಪಿಯದಲ್ಲಿರುವಂಥ ವಿಶ್ವಾಸಿಗಳ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ಪರಸ್ಪರ ವಿಶ್ವಾಸಿಗಳಾದಂಥ ನಾವು ನೀವುಗಳು ಹೇಗೆ ನಡೆದುಕೊಳ್ಳಬೇಕಂತೆ? ಸರಳರಾಗಿಯೂ ನಿರ್ಮಲರಾಗಿಯೂ ನಡೆದುಕೊಳ್ಳಬೇಕು. ಕ್ರಿಸ್ತ ಯೇಸುವಿನ ಮುಖಾಂತರವಾಗಿ ಸುನೀತಿ ಎಂಬ ಫಲದಿಂದ ತುಂಬಿದವರಾಗಿ ನಾವು ಜೀವಿಸುವಾಗ ದೇವರಿಗೆ ಏನಾಗ್ತದಂತೆ? ಘನತೆ ಆಗುತ್ತದೆ. ದೇವರಿಗೆ ಏನಾಗುತ್ತದೆ? ಮಹಿಮೆ ಆಗ್ತದೆ. ನಮ್ಮಲ್ಲಿ ಸರಳತೆಯ ಜೀವನವಿಲ್ಲ, ನಮ್ಮಲ್ಲಿ ನಿರ್ಮಲತೆ ಇಲ್ಲದೆ ಹೋದರೆ ದೇವರ ನಾಮಕ್ಕೆ ಘನತೆ ಅಲ್ಲ, ದೇವರ ನಾಮಕ್ಕೆ ಏನಾಗುತ್ತದೆ? ಅಪಮಾನವಾಗುತ್ತದೆ. ಕ್ರೈಸ್ತವರಾಗಿರುವಂಥ ನಾವು ಪರಸ್ಪರ ಏನಾಗಿರಬೇಕು? ಸರಳರಾಗಿ ಜೀವಿಸಬೇಕು, ಐಕ್ಯವಾಗಿ ಜೀವಿಸಬೇಕು. ಒಂದೇ ಕುಟುಂಬದಂತೆ, ಒಂದೇ ಸಭೆಯವರಂತೆ, ಒಂದೇ ಕುಟುಂಬಕ್ಕೆ ಸೇರಿದವರಂತೆ ಕ್ರೈಸ್ತ ದೇವರ ಮಕ್ಕಳು ಒಗ್ಗೂಡಿ ಐಕ್ಯಮತ್ಯತೆಯಿಂದ ಜೀವಿಸಲಿಕ್ಕೆ ಆರಂಭ ಮಾಡುವಾಗ ಪರಲೋಕದ ದೇವರಿಗೆ ಏನಾಗುತ್ತದಂತೆ? ಘನತೆ ಆಗುತ್ತದೆ. ಆದ್ದರಿಂದ ಅಪೊಸ್ತಲನಾದ ಪೌಲ ವಿಶ್ವಾಸಿಗಳಿಗೆ ನೆನೆಸಿಕೊಂಡು ಪ್ರಾರ್ಥನೆ ಮಾಡ್ತಾನೆ, ಇವರೆಲ್ಲರೂ ಹೇಗಿರಬೇಕು? ಸರಳರಾಗಿರಬೇಕು. ಇವರೆಲ್ಲರೂ ಎಂಥ ಮನಸ್ಸುಳ್ಳವರಾಗಿರಬೇಕು? ನಿರ್ಮಲ ಮನಸ್ಸುಳ್ಳವರಾಗಿರಬೇಕು. ಇಲ್ಲದೆ ಹೋದರೆ ದೇವರೇ ನಿನ್ನ ನಾಮಕ್ಕೆ ಅಪಮಾನವಾಗುತ್ತದೆ ಎಂಬುದಾಗಿ ತಿಳಿದುಕೊಂಡು ಮಧ್ಯಸ್ಥಿಕೆ ವಹಿಸಿ ಫಿಲಿಪ್ಪಿಯ ವಿಶ್ವಾಸಿಗಳಿಗಾಗಿ ಪೌಲನು ಪ್ರಾರ್ಥನೆ ಮಾಡ್ತಾನೆ, ಸರಳರು ನಿರ್ಮಲರು ಆಗಿ ಜೀವಿಸಬೇಕೆಂದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿರ್ಮಲತೆ ಇಲ್ಲದೆ ಯಾರಿಗೂ ಏನು ಮಾಡಲಿಕ್ಕಾಗಲ್ಲ?
ದೇವರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ನಿರ್ಮಲ ಚಿತ್ತರು ಯಾರಾಗಿದ್ದಾರೆ? ಧನ್ಯರು. ಅವ್ರಿಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ದೇವರನ್ನ ಕಾಣಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಈ ದಿವಸಗಳು ದೇವರನ್ನ ಕಾಣುವ ಮಟ್ಟಿಗೆ ನಾವು ಪರಸ್ಪರ ಒಬ್ಬರಿಗೊಬ್ಬರು ಸರಳರು, ನಿರ್ಮಲರಾಗಿ ಜೀವಿಸೋಣ. ದೇವರ ದಯೆಯನ್ನು ಹೊಂದುವುದಕ್ಕಾಗಿ ನಾವು ನಿರ್ಮಲರಾಗಿ ಜೀವಿಸೋಣ. ದೇವರನ್ನ ಕಾಣತಕ್ಕ ರೀತಿಯಲ್ಲಿ ಎಲ್ಲರ ಸಂಗಡ ಸಮಾಧಾನವನ್ನು ಆಚರಿಸಿ ಪರಿಶುದ್ಧತೆಯನ್ನು ಹೊಂದಿಕೊಳ್ಳುವುದಕ್ಕೆ ನಮ್ಮಲ್ಲಿ ನಾವು ಪ್ರಯತ್ನ ಮಾಡೋಣ. ಆಗ ದೇವರನ್ನ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಶುದ್ಧವಾದದನ್ನು ಬಿಡೋಣ. ನಮ್ಮನ್ನು ಅಪವಿತ್ರ ಮಾಡುವುದರಿಂದ ಹೊರಗೆ ಬರೋಣ. ಒಂದು ವೇಳೆ ನಮ್ಮ ಜೀವಿತದ ನಿರ್ಮಲತೆಯನ್ನು ಕಳಕೊಂಡಿದ್ದರೆ ಯೇಸು ಕ್ರಿಸ್ತನ ಬಲಿಮರಣದ ಆ ಕ್ರೂಜೆಯ ಆ ಬೂಡಕ್ಕೆ ನಾವು ಓಡಿ ಬರೋಣ. ನಮ್ಮ ಪಾಪಗಳನ್ನ ತೊಳೆ ಎಂಬುದಾಗಿ ಕರ್ತನ ಹತ್ರ ಬೇಡಿಕೊಳ್ಳೋಣ. ಮತ್ತೆ ನಾವು ನೋಡುತ್ತೇವೆ ಸತ್ಯವೇದ ವಾಕ್ಯದಲ್ಲಿ ನಾವು ನೋಡುವಾಗ ಅನೇಕ ವಚನಗಳುಂಟು. ಯಾಕೆ ನಾವು ನಿರ್ಮಲತೆಯನ್ನು ಆಚರಿಸಬೇಕು, ನಿರ್ಮಲರಾಗಿ ನಾವು ಯಾಕೆ ಬದುಕಬೇಕು ಎಂಬುದನ್ನು ಪೇತ್ರನ ಪತ್ರಿಕೆಯಲ್ಲಿ ನೋಡುತ್ತೇವೆ. 2 ಪೇತ್ರ 3ನೇ ಅಧ್ಯಾಯ 14ನೇ ವಾಕ್ಯ. ನನ್ನ ಸಂದೇಶದ ಮುಕ್ತಾಯಕ್ಕೆ ನಾನು ಬರ್ತಾ ಇದ್ದೇನೆ, ಕನ್ಕ್ಲೂಷನ್ಗೆ ನಾನು ಬರ್ತಾ ಇದ್ದೇನೆ. ಯಾಕೆ ನಾವು ಪರಿಶುದ್ಧರಾಗಿರಬೇಕು, ಯಾಕೆ ನಾವು ನಿರ್ಮಲರಾಗಿರಬೇಕು ಎಂದು ವಿಷಯವನ್ನು ಪೇತ್ರನು ತನ್ನ ವಾಕ್ಯದ ಮೂಲಕ ನಮಗೆ ಎಚ್ಚರಿಸಿ ಹೇಳ್ತಾ ಇದ್ದಾನೆ. 2ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯದ ಅದರ 14ನೇ ವಾಕ್ಯ. ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನ ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವಂತೆ ಪ್ರಯಾಸ ಪಡಿರಿ. ಪೇತ್ರನು ಇಲ್ಲಿ ಹೇಳ್ತಾನೆ, ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ಯಾವುಗಳನ್ನು ಎದುರು ನೋಡುವುದಕ್ಕೆ? ಇದರ ಕೆಳಗಿನ ವಾಕ್ಯದ ಪ್ಯಾರಾಗ್ರಾಫ್ ಅನ್ನು ಓದುವಾಗ ನಮಗೆ ಗೊತ್ತಾಗ್ತದೆ. ಈಗಿರುವಂಥ ಭೂಮಿ ಆಕಾಶ ಏನಾಗ್ತದೆ ಅಂತ ನಾವು ನಂಬುತ್ತಾ ಇದ್ದೇವೆ. ಸುಟ್ಟು ನಾಶವಾಗಿ ಹೊಸ ನೂತನವಾದ ಭೂಮಿ ಆಕಾಶಗಳು ಪ್ರತ್ಯಕ್ಷವಾಗಲಿಕ್ಕಿದೆ ಎಂದು ನಮ್ಮೆಲ್ಲರಿಗೆ ನಂಬಿಕೆ ಇದೆ. ಆ ನಂಬಿಕೆ ಇರುವವರಾದ ನಾವು, ಆ ನಿರೀಕ್ಷೆ ಇಟ್ಟಿರುವವರಾದ ನಾವು ಏನು ಮಾಡಬೇಕಂತೆ? ನೀವು ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ಯಾರು ನಿರ್ದೋಷಿಗಳು, ಯಾರು ನಿರ್ಮಲರು ಆಗಿ ಜೀವಿಸುತ್ತಾರೋ ಅವರಿಗೆ ಮಾತ್ರ ನೂತನ ಭೂಮಿ ಆಕಾಶದಲ್ಲಿ ಪ್ರವೇಶಿಸಲಿಕ್ಕೆ ಸಾಧ್ಯ. ಆದ ಕಾರಣ ನಾವು ನಿರ್ಮಲರಾಗಿರಬೇಕು. ಅಲ್ಲಿ ದೇವರು ನಮಗೆ ತಂದೆ, ದೇವರು ನಮಗೆ ಎಲ್ಲವೂ ಆಗಿರುತ್ತಾನೆ. ಆ ದೇವರನ್ನ ಸದಾ ಕಾಲ ಕಂಡು ಬದುಕಬೇಕಾದರೆ, ಆ ನೂತನ ಭೂಮಿ ಆಕಾಶದಲ್ಲಿ ಪ್ರವೇಶಿಸಬೇಕಾದರೆ 2 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 14ನೇ ವಾಕ್ಯ. 2 ಪೇತ್ರ 3ನೇ ಅಧ್ಯಾಯ 14ನೇ ವಚನ. ಆದದರಿಂದ ಪ್ರಿಯರೇ, ನೀವು ಅದನ್ನು ಎದುರು ನೋಡುವರಾದ ಕಾರಣ, ಅದನ್ನು ಬಯಸುವರಾದ ಕಾರಣ, ಅದನ್ನು ಹುಡುಕುವರಾದ ಕಾರಣ ಶಾಂತರಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವಂತೆ ನೀವು ಪ್ರಯಾಸ ಪಡಿರಿ. ಈ ದಿವಸಗಳು ಪ್ರಿಯರೇ, ನಮ್ಮ ಕ್ರೈಸ್ತ ಜೀವಿತವನ್ನು ಸ್ವಲ್ಪ ಪರೀಕ್ಷಿಸಿಕೊಳ್ಳೋಣವಾ? ಶುದ್ಧತೆಯನ್ನು ಕಳ್ಕೊಂಡಿದ್ದೇವಾ? ದೇವರನ್ನ ಕಂಡುಕೊಂಡಂಥ ನಾವು, ದೇವರನ್ನ ಒಂದು ಸಾರಿ ನೋಡಿದಂಥ ನಾವು, ಈಗ ದೇವರನ್ನ ನೋಡಲಿಕ್ಕಾಗದ ರೀತಿಯಲ್ಲಿ ಗಂಟೆಗಟ್ಟಲೆ ಪ್ರಾರ್ಥನೆ ಮಾಡ್ತಾ ಇದ್ದಂಥ ನಮಗೆ ಈಗ ಪ್ರಾರ್ಥನೆ ಮಾಡಲಿಕ್ಕಾಗದ ಸ್ಥಿತಿಯಲ್ಲಿ, ಗಂಟೆಗಟ್ಟಲೆ ದೇವರ ಮಾತುಗಳು ನುಡಿಗಳು ಆಗಿರುವ ಈ ವಚನವನ್ನು ನಮಗೆ ಈಗ ಕಣ್ಣು ತೆರೆದು ಈ ವಾಕ್ಯವನ್ನು ಓದಲಿಕ್ಕಾಗದ ರೀತಿಯಲ್ಲಿ ನಮ್ಮ ಕಣ್ಣುಗಳು ಮಂಕುಗೊಂಡು, ನಮ್ಮ ಕಣ್ಣುಗಳು ನಿದ್ರೆಯಲ್ಲಿ ತೂಕಡಿಸಲ್ಪಟ್ಟುಕೊಂಡು ಇವು ಯಾವುದು ನಮಗೆ ಅನುಭವಿಸಲಿಕ್ಕಾಗದ ರೀತಿಯಲ್ಲಿ ನಮಗೆ ದೇವರ ದರ್ಶನ ದೂರವಾಗ್ತಾ ಇದೆಯಾ? ದೇವರ ವಚನಗಳ ನೋಟ ದೃಷ್ಟಿ ನಮಗೆ ಕಡಿಮೆ ಆಗ್ತಾ ಇದೆಯಾ? ನಮ್ಮ ಜೀವನದಲ್ಲಿ ಏನಾದರೂ ದೇವರನ್ನ ಕಂಡುಕೊಳ್ಳಲಿಕ್ಕಾಗದ ರೀತಿಯಲ್ಲಿ ಮಧ್ಯದಲ್ಲಿ ಪಾಪಗಳು ನಮ್ಮ ಮುಂದೆ ನಿಂತಿದೆಯಾ? ಈ ದಿನ ಒಂದು ಸಾರಿ ನಮ್ಮನ್ನು ಕರ್ತನ ಕೈಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಪರಲೋಕದ ದೇವರು, ಕರುಣೆಯುಳ್ಳ ದೇವರು, ಸರ್ವಶಕ್ತನಾದ ಕರ್ತನು ನಿನ್ನ ಎಲ್ಲ ಅಶುದ್ಧತ್ವವನ್ನು ತೆಗೆದು ಹಾಕಿ ನಿನ್ನನ್ನು ಪೂರ್ಣ ಶುದ್ಧಿ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಪಾಪವನ್ನು ಬಿಟ್ಟು, ಪಾಪದ ಮಾರ್ಗವನ್ನು ಬಿಟ್ಟು ದೇವರನ್ನ ಪ್ರೀತಿಸಿ ದೇವರ ಮಗನಾಗಿ ದೇವರ ಮಗಳಾಗಿ ಜೀವಿಸಲಿಕ್ಕೆ ನೀನು ಇಚ್ಛಿಸುತ್ತೀಯಾ? ದೇವರನ್ನ ಕೇಳು.
ಪ್ರಾರ್ಥಿಸು. ಯೇಸುವೆ, ನನ್ನ ಜೀವಿತವನ್ನು ತೊಳೆ ಸ್ವಾಮಿ, ನನ್ನ ಶುದ್ಧೀಕರಿಸಪ್ಪ, ನನ್ನ ಜೀವಿತವನ್ನು ಪಾವನ ಪಡಿಸು ಕರ್ತನೆ, ನನ್ನನ್ನು ನಿರ್ಮಲಗೊಳಿಸು ಸ್ವಾಮಿ. ನೀನು ನಮ್ಮನ್ನು ಶುದ್ಧ ಮಾಡಿದರೆ ನಾನು ಶುದ್ಧನಾಗುವೆನು. ನೀನು ನನ್ನನ್ನು ಮುಟ್ಟಿದರೆ ನಾನು ಗುಣ ಹೊಂದುವೆನು. ನೀನೊಂದು ಮಾತು ಆಜ್ಞಾಪಿಸಿದರೆ ನನಗೆ ಬಿಡುಗಡೆ ಆಗುತ್ತದೆಂದು ನಾನು ನಂಬುತ್ತೇನೆ ಸ್ವಾಮಿ. ನನ್ನೆಲ್ಲ ಅಶುದ್ಧತೆಗಳನ್ನು ತೆಗೆದು ಹಾಕಿ ನನ್ನ ಸ್ವಚ್ಛಗೊಳಿಸಿ ಶುದ್ಧಗೊಳಿಸಿ ನಿನ್ನ ಪವಿತ್ರ ಪ್ರಜೆಯಾಗಿ ನನ್ನನ್ನು ಮಾರ್ಪಡಿಸು ಕರ್ತನೆ ಎಂದು ಪ್ರಾರ್ಥಿಸೋಣ. ನಾವೆಲ್ಲರೂ ಬಾಯಿ ತೆರೆದು ದೇವರಿಗೆ ಸ್ತೋತ್ರ ಮಾಡೋಣ. ಒಂದು ನಿಮಿಷ ಕೇಳಿದ ವಾಕ್ಯದ ಮುಂದೆ ನಮ್ಮ ಕೈಗಳನ್ನ ಜೋರಾಗಿ ಚಪ್ಪಾಳೆ ತಟ್ಟಿಕೊಂಡು ಕರ್ತನಿಗೆ ನಾವು ಮಹಿಮೆ ಸಲ್ಲಿಸೋಣ. ಹೌದು, ನಿರ್ಮಲ ಚಿತ್ತರು ದೇವರನ್ನ ನೋಡುವರು. ಹಾಲೆಲೂಯ. ಯಾರು ನಿರ್ಮಲರಾಗಿರುತ್ತಾರೋ ಅವರು ದೇವರನ್ನ ನೋಡುತ್ತಾರೆ. ಸ್ವಾಮಿ, ನನ್ನ ಮೇಲೆ ಕರುಣೆ ಇಡು, ನನ್ನ ಮೇಲೆ ದಯೆ ತೋರು ಸ್ವಾಮಿ. ನನ್ನನ್ನು ಆಶೀರ್ವದಿಸು ಕರ್ತನೆ. ನನ್ನ ಎಲ್ಲ ಅಶುದ್ಧತ್ವವನ್ನು ತೆಗೆದು ಹಾಕಿ ನನ್ನ ಶುದ್ಧಪಡಿಸು ಕರ್ತನೆ ಎಂದು ಬೇಡಿಕೊಳ್ಳೋಣ. ಸ್ವಾಮಿಯ ವಚನಗಳು ನಮ್ಮನ್ನು ಶುದ್ಧಿಪಡಿಸುತ್ತದೆ. ಪರಿಶುದ್ಧಾತ್ಮ ನಮ್ಮನ್ನು ತೊಳೆದು ಶುದ್ಧಿಪಡಿಸುತ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಆತನು ಅದನ್ನು ಕಳಕ ಸುಕ್ಕು ಮುಂತಾದದೊಂದು ಇಲ್ಲದೆ ಇರುವ ಶುದ್ಧ ಕನ್ನಿಕೆಯೋ ಎಂಬಂತೆ ತನ್ನೆದುರಿನಲ್ಲಿ ನಿಲ್ಲಿಸಬೇಕೆಂದು ಆತನು ಅದನ್ನು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿ ಶುದ್ಧೀಕರಿಸಿದನೆಂಬುದಾಗಿ ಆ ದೇವರ ವಚನದಿಂದ ಈಗ ನಮಗೆ ಶುದ್ಧೀಕರಣವಾಗಿದೆ. ಯೇಸು ಸ್ವಾಮಿ ಹೇಳುತ್ತಾ ಇದ್ದಾನೆ, ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ನಾನು ಈಗ ನಿಮಗೆ ಬೋಧಿಸಿದ ಈ ವಾಕ್ಯಗಳ ದಸೆಯಿಂದ ನೀವೀಗ ಏನಾಗಿದ್ದೀರಿ? ಶುದ್ಧರಾಗಿದ್ದೀರಿ. ನಮ್ಮ ಶುದ್ಧತೆ ಕರ್ತನ ವಾಕ್ಯದಿಂದ, ನಮ್ಮ ಶುದ್ಧತೆ ಆತನ ರಕ್ತದಿಂದ, ನಮ್ಮ ಶುದ್ಧತೆ ಆತನು ನಮಗೆ ಕೊಡಲ್ಪಟ್ಟಿರುವ ಪರಿಶುದ್ಧಾತ್ಮನ ಮುಖಾಂತರ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಸ್ವಾಮಿ ದೇವ, ನಿನ್ನ ಬಳಿಗೆ ನಾವು ಬರ್ತಾ ಇದ್ದೇವೆ ಸ್ವಾಮಿ. ಅನೀತಿಯುಳ್ಳವರು, ಅಧರ್ಮವುಳ್ಳವರು, ಕರ್ತನೆ ಜೀವನದಲ್ಲಿ ಕೊರತೆ ಉಳ್ಳವರಾಗಿರುವ ನಮ್ಮನ್ನು ನೀನು ರಕ್ಷಿಸಿ ತೊಳೆದು ಶುದ್ಧೀಕರಿಸಿ ನಮ್ಮನ್ನು ಕರ್ತನೆ ನೀತಿವಂತರೆಂಬ ಪಟ್ಟಿಯಲ್ಲಿ ಸೇರಿಸಿದ ನಿನ್ನ ಮಹಾಪ್ರೀತಿಗಾಗಿ ಸ್ತೋತ್ರ ಮಾಡುತ್ತೇವೆ. ಆ ಪ್ರೀತಿಯಲ್ಲಿ, ಆ ನೀತಿಯಲ್ಲಿ ಸದಾ ಜೀವಿಸಲಿಕ್ಕೆ ನೀನು ನಮ್ಮೊಳಗಡೆ ಪ್ರೇರಣೆ ಕೊಡುವ, ಬುದ್ಧಿಯುಪದೇಶ ಕೊಡುವ, ಪಾಪ ನೀತಿ ನ್ಯಾಯ ತೀರ್ಪಿನ ಕುರಿತಾಗಿರುವ ಅರಿವನ್ನು ಹುಟ್ಟಿಸುವ ನಿನ್ನ ಪರಿಶುದ್ಧ ಆತ್ಮನನ್ನು ನಮ್ಮಲ್ಲಿ ಇರಿಸಿ ಅನುದಿನ ಪಾವನತೆಯ ಜೀವನವನ್ನು ನಡೆಸುವುದಕ್ಕೋಸ್ಕರ ಆ ಪರಿಶುದ್ಧಾತ್ಮನ ಸದುಪದೇಶಗಳನ್ನು, ಆ ಪರಿಶುದ್ಧಾತ್ಮನ ನಿಯೋಗವನ್ನು, ಆ ಪರಿಶುದ್ಧಾತ್ಮನಿಗೆ ವಿಧೇಯರಾಗಿ ದೈವ ವಾಕ್ಯಕ್ಕೆ ಹೋಗೊಟ್ಟು ವಚನವನ್ನು ಪ್ರೀತಿಸಿ ಕೈಕೊಂಡು ತಿಳಿದು ವಚನದಲ್ಲಿ ಜೀವಿಸಿ ನಿರ್ಮಲ ಜೀವನವನ್ನು ಮಾಡಿ ನಿನ್ನನ್ನು ಯಾವಾಗಲೂ ಕಾಣುವವರಾಗುವಂತೆ, ನೀನು ನಮ್ಮನ್ನು ಯಾವಾಗಲೂ ಕಾಣುವವರಾಗುವಂತೆ ಜೀವಿಸಲಿಕ್ಕೆ ನಮಗೆ ಕೃಪೆ ತೋರು ಸ್ವಾಮಿ. ಯಾವುದಾದರೂ ತಿಳಿದೋ ತಿಳಿಯಲಾರದೆ ಸ್ವಾಮಿ ನಮ್ಮಲ್ಲಿ ತಪ್ಪುಗಳು, ದೋಷಗಳು, ಕುಂದು ಕೊರತೆಗಳು ಬಂದು ನಾವು ನಿನ್ನನ್ನು ಕಾಣಲಿಕ್ಕಾಗದ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ಪಾಪಗಳು, ಜೀವಿತದ ಕೊರತೆಗಳು ಅಡ್ಡಿಯಾಗಿ ನಿಂತರೆ ಅದರಿಂದ ನಮ್ಮನ್ನು ತೊಳೆದು, ಅದರಿಂದ ನಮ್ಮನ್ನು ಬಿಡಿಸಿ, ನಮ್ಮನ್ನು ರಕ್ಷಿಸಿ ನಿಮ್ಮ ದಿವ್ಯ ಸಾನ್ನಿಧ್ಯ ನಮಗೆ ಅನುಭವಿಸುವಂತೆ ಸಹಾಯ ಮಾಡು. ಕೂಡಿದ ಸಭೆಯನ್ನು ಆಶೀರ್ವದಿಸು. ಕೇಳಿದ ಈ ವಚನಗಳು ಆತ್ಮಗಳ ರಕ್ಷಣೆಗೆ ಕಾರಣವಾಗಲಿ, ಆತ್ಮಗಳ ಚೈತನ್ಯಕ್ಕೆ ಕಾರಣವಾಗಲಿ, ಆತ್ಮಗಳ ಮಾನಸಾಂತರಕ್ಕೆ ಕಾರಣವಾಗಲಿ, ರೂಪಾಂತರಕ್ಕೆ ಕಾರಣವಾಗಲಿ, ಆತ್ಮ ಧೈರ್ಯಕ್ಕೆ ಕಾರಣವಾಗಲಿ, ಶುದ್ಧವುಳ್ಳ ಜೀವಿತಕ್ಕೆ ಈ ವಾಕ್ಯ ಅವರನ್ನು ಕರ್ತನೆ ತೊಳೆದು ಶುದ್ಧೀಕರಿಸಲಿ ಸ್ವಾಮಿ. ನಮ್ಮನ್ನು ತಗ್ಗಿಸಿಕೊಡ್ತಾ ಇದ್ದೇವೆ. ನಮ್ಮ ತಪ್ಪು ದೋಷಗಳನ್ನು ತೊಳೆದು ಶುದ್ಧೀಕರಿಸಿ ನಮ್ಮನ್ನು ನಿರ್ಮಲಪಡಿಸುವ ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ನೀನು ನಮ್ಮನ್ನು ಕಾಲ್ವಾರಿಯ ಶಿಲುಬೆ ಮೇಲೆ ನಿನ್ನ ಅಮೂಲ್ಯವಾದ ರಕ್ತವನ್ನು ನಮಗಾಗಿ ಸುರಿಯ ಮಾಡಿ ನಮ್ಮನ್ನು ತೊಳೆದು ಶುದ್ಧೀಕರಿಸಿದಕ್ಕಾಗಿ ಸ್ತೋತ್ರ. ಮಕ್ಕಳೆಂಬ ಪದವಿಗೆ ಸೇರಿಸಿದಕ್ಕಾಗಿ ಸ್ತೋತ್ರ. ಎಲ್ಲ ವಿಧವಾದಂತಹ ಸ್ತುತಿ, ಘನ, ಮಾನ, ಮಹಿಮೆ ನಿನಗರ್ಪಿಸಿಕೊಡುತ್ತಾ ನಿನ್ನ ದಿವ್ಯ ಪರಿಶುದ್ಧ ನಾಮದಲ್ಲಿ ವಿನಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸಿ ಬೇಡಿ ಪಡೆದಿದ್ದೇವೆ ಜೀವುಳ್ಳ ಪರಮ ತಂದೆ. ಆಮೇನ್, ಆಮೇನ್. ಪ್ರೇಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ಸಂದೇಶವನ್ನು ನೀಡುವುದಕ್ಕೆ ಅವಕಾಶ ಕೊಟ್ಟಂತಹ ಈ ಸಭೆಯ ಸಂಸ್ಥೆಯ ಎಲ್ಲ ಮೇಲ್ವಿಚಾರಕರಿಗೂ ನನ್ನ ವಂದನೆಯನ್ನು ತಿಳಿಸ್ತೇನೆ. ನಮ್ಮನ್ನು ನೆನೆಸಿಕೊಂಡು ಪ್ರಾರ್ಥಿಸಿರಿ. ನನ್ನ ಹೆಸರು ಪಾಸ್ಟರ್ ಫಿಲಿಪ್ ಡ್ಯಾನಿಯಲ್ ಎಂಬುದಾಗಿ. ನಾನು ಈಗ ಕರ್ತನ ಸೇವೆಯಲ್ಲಿ
ಸಾಗರ ಅನ್ನತಕ್ಕಂತಹ ಪಟ್ಟಣದಲ್ಲಿ ಕರ್ತನ ಸೇವೆಯನ್ನು IPC ಹೆಬ್ರೋನ್ ಚರ್ಚಲ್ಲಿ ಸಭಾಪಾಲಕನಾಗಿ ಸೇವೆ ಮಾಡ್ತಿದ್ದೇನೆ. ನಮ್ಮನ್ನು ನಮ್ಮ ಸೇವೆಯನ್ನು ನೆನೆಸಿಕೊಂಡು ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.